ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜಯತ್ಯಜೋ ಖಂಡಗುಣೋರುಮಂಡಲಃ ಸ್ವಭಕ್ತಹಾರ್ದ್ರೋಚ್ಯತಮೋ ನಿಹಂತ ಸದೋದಿತಜ್ಞಾನಮರೀಚಿಮಾಲಿ ರಾಮಾವತಾರಃ ಹರಿರೀಶಚಂದ್ರಮಾಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಆಪದಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ವೇದವೇದ್ಯೆ ಪರೇ ಪುಂಸಿ ಜಾತೆ ದಶರಥಾತ್ಮಜೆ ವೇದಃ ಪ್ರಾಚೇತಸಾದಾಸೀತ್ ಸಾಕ್ಷಾತ್ ರಾಮಾಯಣಾತ್ಮನ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಭವ್ಯವಾದ ಅಯೋಧ್ಯ ನಗರ. ಆ ನಗರದಲ್ಲಿ ದಶರಥ ಮಹಾರಾಜ ಶಾಸಕನಾಗಿದ್ದಾನೆ. ಅದ್ಭುತವಾದ ಕೋಟೆ, ಕೊತ್ತಲು, ರಕ್ಷಣಾ ವ್ಯವಸ್ಥೆ ಈ ಎಲ್ಲವೂ ಕೂಡ ಆ ನಗರದಲ್ಲಿ ಇದೆ ಅನ್ನೋದನ್ನು ವಾಲ್ಮೀಕಿಗಳು ತಿಳಿಸಿ, ಆ ದಶರಥ ರಾಜನ ಆಳ್ವಿಕೆಯಲ್ಲಿ ಅತಿ ಮುಖ್ಯರಾಗಿರತಕ್ಕಂಥ ವ್ಯಕ್ತಿಗಳ್ಯಾರು ಅಂತ ತಿಳಿಸ್ತಾ ಇದ್ದಾರೆ. ತಸ್ಯಾಂ ಪುರ್ಯಾಂ ಅಯೋಧ್ಯಾಯಾಂ ವೇದವಿತ್ ಸರ್ವಸಂಗ್ರಹ ದೀರ್ಘದರ್ಶಿ ಮಹಾತೇಜ ಪೌರಜಾನಪದ ಪ್ರಿಯ ಇಕ್ಷ್ವಾಕೂಣಾಂ ಅತಿರಥಃ ಯಜ್ವಾ ಧರ್ಮರಥೋ ವಶಿ ಮಹರ್ಷಿಕಲ್ಪಃ ರಾಜರ್ಷಿ ತ್ರಿಷು ಲೋಕೇಶು ವಿಶ್ರುತಃ. ಇಂತಹ ಅಯೋಧ್ಯ ನಗರೆಯಲ್ಲಿ ದಶರಥ ಇಕ್ಷ್ವಾಕು ವಂಶದ ಮನುವಿನ ಮಗ ಇಕ್ಷ್ವಾಕು, ಆ ವಂಶದಲ್ಲಿ ಬಂದಿರತಕ್ಕಂಥ ಸೂರ್ಯವಂಶದವರೇ ಈ ದಶರಥ ಮಹಾರಾಜ ಇದ್ದಾನೆ. ಆತ ಧರ್ಮರಥಃ, ಸ್ವಧರ್ಮದಲ್ಲಿ ಆಸಕ್ತನಾಗಿರತಕ್ಕಂಥವನು. ಜಗತ್ತನ್ನು, ಇಂದ್ರಿಯಗಳನ್ನು ವಶಿ ತನ್ನ ಅಧೀನದಲ್ಲಿಟ್ಟುಕೊಂಡವನು. ಅವನು ರಾಜರ್ಷಿ, ಆದರೆ ಮಹರ್ಷಿ ಕಲ್ಪಃ, ಮಹರ್ಷಿಗಳಿದ್ದಂತೆ ಇದ್ದಾನಂತೆ ರಾಜರ್ಷಿ ಆದರೂ ಕೂಡ. ಈ ಋಷಿಗಳಲ್ಲಿ ಅನೇಕ ವಿಧ ಇದೆ. ಋಷಿಗಳು ಒಂದು ಸ್ತರದವರು, ರಾಜರ್ಷಿಗಳು, ಕ್ಷತ್ರಿಯರು ಮಹರ್ಷಿಗಳಾದರೆ, ಋಷಿಗಳಾದರೆ ಅವರನ್ನು ರಾಜರ್ಷಿಗಳು ಅಂತ ಕರೀತಾರೆ. ಬ್ರಾಹ್ಮಣರಲ್ಲಿ ಬಹಳ ವಿಶೇಷವಾದ ತಪೋನಿರತರಾದವರನ್ನು ಮಹರ್ಷಿಗಳು ಅಂತ ಕರೀತಾರೆ. ವೇದದ್ರಷ್ಟರನ್ನು ಬ್ರಹ್ಮರ್ಷಿಗಳು ಅಂತ ಕರೀತಾರೆ. ವಿಶ್ವಾಮಿತ್ರರು ಗಾಯತ್ರಿಯನ್ನು ಕಂಡು ಬ್ರಹ್ಮರ್ಷಿಗಳಾದರು ಅಂತಕ್ಕಂಥ ಕಥೆ ನಮಗೆ ಗೊತ್ತಿದೆ. ಈತ ರಾಜರ್ಷಿ ಆದರೂ ಕೂಡ ಮಹರ್ಷಿ ಕಲ್ಪಃ, ಯಾವ ಮಹರ್ಷಿಗೂ ಕಡಿಮೆ ಇಲ್ಲದಂತೆ ಈತ ಇದ್ದ ಅನ್ನೋದನ್ನು, ಆತನ ಒಂದು ನಡೆ ನುಡಿಗಳನ್ನು ಇದರಿಂದ ತಿಳಿಸ್ತಾ ಇದ್ದಾರೆ. ಲೋಕೇಶು ವಿಶ್ರುತಃ, ದಶರಥ ಮಹಾರಾಜ ಸಮಗ್ರ ಲೋಕಗಳಲ್ಲಿ ಕೇವಲ ಭರತಖಂಡ ಮಾತ್ರ ಅಲ್ಲ, ದೇವಲೋಕದಲ್ಲೂ ಸಹ ಈತನ ಕೀರ್ತಿ ಎಂಬತಕ್ಕಂಥದ್ದು ಪ್ರಥಿತವಾಗಿತ್ತು. ಅಂತಹ ಅದ್ಭುತನಾದ ರಾಜ. ವಾಲ್ಮೀಕಿಗಳು ಹೇಳ್ತಾರೆ, ಯಥಾ ಮನುಹು ಮಹಾತೇಜ ಲೋಕಸ್ಯ ಪರಿರಕ್ಷಿತ ತಥಾ ದಶರಥೋ ರಾಜ ವಸನ್ ಜಗದಪಾಲಯತ್. ಮನುವಿನ ವಂಶದಲ್ಲಿ ಬಂದವ ಈತ, ಮನುವಿಗೆ ಏನೂ ಕಡಿಮೆ ಇಲ್ಲದಂತೆ
ಸುವ್ಯವಸ್ಥಿತೆಯಲ್ಲಿ ರಾಜ್ಯಭಾರವನ್ನು ಮಾಡ್ತಾ ಇದ್ದ ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಲೋಕಸ್ಯ ಪರಿರಕ್ಷಿತ, ಮನುವಿನಂತೆ ಮಹಾ ತೇಜಸ್ವಿಯಾದವ, ಹೀಗೆ ರಾಜ್ಯಭಾರ ಮಾಡ್ತಾ ಇದ್ದ. ಇಂತಹ ಶಿಸ್ತಿನ ರಾಜ್ಯಭಾರ ಇದ್ದಿದ್ದರಿಂದಲೇ ಅವನ ಆಳ್ವಿಕೆಗೆ ಒಳಪಟ್ಟಿರ್ತಕ್ಕಂಥ ಅಯೋಧ್ಯ ನಿವಾಸಿಗಳು, ಕೇವಲ ಅಯೋಧ್ಯ ಅಲ್ಲ, ಕೋಸಲ ದೇಶ, ಆ ದೇಶದ ನಿವಾಸಿಗಳು ಕಾಮೀವಾ ನ ಕದರ್ಯೋವಾ ನೃಶಂಸಃ ಪುರುಷಃ ಕ್ವಚಿತ್ ದೃಷ್ಟಂ ಶಕ್ಯಂ ಅಯೋಧ್ಯಾಯಾಂ ನಾವಿದ್ವನ್ ನ ಚ ನಾಸ್ತಿಕಃ. ಇಡೀ ಸಮಗ್ರ ಅಯೋಧ್ಯ ನಗರನೇ ಒಂದು ವಿಶಿಷ್ಟವಾದ ವಾತಾವರಣದಲ್ಲಿತ್ತಂತೆ. ಊರಲ್ಲಿ ನಮ್ಮಲ್ಲಿ ಹೇಳೋದುಂಟು, ಒಂದು ಊರು ಅಂದಮೇಲೆ ಕಳ್ಳರು, ಸುಳ್ಳರು, ಜಾಂಡ್ರು, ದಡ್ರು ಎಲ್ಲರೂ ಇರ್ತಾರೆ ಅಂತ. ಸಂಪನ್ನರು ಇರ್ತಾರೆ, ದುಷ್ಟರು ಇರ್ತಾರೆ ಅಂತಕ್ಕಂಥದ್ದು. ಆದರೆ ಇಲ್ಲಿ ಹಾಗಲ್ಲಂತೆ. ಆಶ್ರಮಗಳಲ್ಲಿ ಹಾಗಿರೋಲ್ಲ ಅಂತ ಹೇಳ್ತಾರೆ. ಆಶ್ರಮಗಳಲ್ಲಿ ಗೋವು ವ್ಯಾಘ್ರ ಒಟ್ಟಿಗೆ ಇರ್ತಾವೆ ಅಂತ, ಅಲ್ಲಿ ದ್ವೇಷಾಸೂಯೆಗಳಿರಲ್ಲ ಅಂತ. ಈತ ಮಹರ್ಷಿ ಕಲ್ಪನಾದ್ದರಿಂದ ಇವನ ಆಶ್ರಮ ಅಂದರೆ ಅಯೋಧ್ಯೆನೇ. ಹಾಗಾಗಿ ಅಯೋಧ್ಯೆಯಲ್ಲಿ ಇರತಕ್ಕಂಥ ನಿವಾಸಿಗಳು ಕಾಮೀವಾ, ದುಷ್ಟ ಕಾಮಿಗಳು ಯಾರೂ ಇರಲಿಲ್ಲಂತೆ. ಕದರ್ಯೋವಾ, ಲೋಭತನ, ಮಾತ್ಸರ್ಯ, ಇಂತಹ ದುಷ್ಟ ಗುಣಗಳಿಂದ ಕೂಡಿತಕ್ಕಂಥ ವ್ಯಕ್ತಿಗಳು ಯಾರೂ ಇರಲಿಲ್ಲ. ನೃಶಂಸಃ, ಜನಗಳು ಥೂಚಿ ಅಂತ ಬೈತಕ್ಕಂಥ ವರ್ತನೆ ಇರತಕ್ಕಂಥ ಅಂಥ ವ್ಯಕ್ತಿಗಳಿರಲಿಲ್ಲ. ದ್ರಷ್ಟುಂ ಶಕ್ಯಂ ಅಯೋಧ್ಯಾಯಾಮ್, ಅಯೋಧ್ಯೆಯಲ್ಲಿ ಇಂಥವ್ರು ನೋಡಲಿಕ್ಕೆ ಶಕ್ಯ ಇಲ್ಲಂತೆ. ಹಾಗಾಗಿ ಎಲ್ಲರೂ ಕೂಡ ಸ್ವಸ್ವವಿಹಿತವಾದ ಧರ್ಮದಲ್ಲಿ ನಿರತರಾಗಿ, ದಯಾಪರರಾಗಿ, ಉದಾರಿಗಳಾಗಿ, ಜ್ಞಾನಸಂಪನ್ನರಾಗಿ, ಎಲ್ಲ ವಿಧವಾಗಿರ್ತಕ್ಕಂಥ ಜನಗಳ ಹಿತಕಾರಕರಾಗಿ ಗುಣವಂತರಾದ ಜನಗಳೇ ಇದರಲ್ಲಿ. ಆ ಜನಗಳ ಬಗ್ಗೆ ಹೇಳ್ತಾರೆ, ಉದಿತಾ ಶೀಲವೃತ್ತಾಭ್ಯಾಂ ಮಹರ್ಷಯ ಇವ ಅಮಲಾಹ. ಆಶ್ರಮದಲ್ಲಿ ಮಹರ್ಷಿಗಳಿರ್ತಾರೆ, ಅವರು ಶೀಲವೃತ್ತಾಭ್ಯಾಂ ಸಂಪನ್ನ, ಸಚ್ಚಾರಿತ್ರ್ಯ ಸದ್ವೃತ್ತಿ ಮಹರ್ಷಿಗಳಿರ್ತಾರೆ. ಅಂಥದೇ ಸಚ್ಚಾರಿತ್ರ್ಯ ಮತ್ತು ಸದ್ವೃತ್ತಿಗಳು ಇಲ್ಲಿತ್ತು. ಅದರಿಂದ ಮಹರ್ಷ ಇವ ಅಮಲಾಹ, ಅಲ್ಲಿರ್ತಕ್ಕ ಜನಗಳೆಲ್ಲರೂ ಕೂಡ ಈ ರೀತಿಯಾದ ನಿರ್ಮಲವಾದ ನಿರ್ದುಷ್ಟವಾಗಿರತಕ್ಕಂಥ ನಡೆನುಡಿಗಳನ್ನು ರೂಢಿಸಿಕೊಂಡಿದ್ದರು. ಹಾಗಾಗಿ ಒಂದು ಮಾತುಂಟು, ನದಂಡೋ ನಚ ದಾಂಡಿಕಃ ಅಂತ. ಕೃತಯುಗದಲ್ಲಿ ದಂಡನೀತಿನೇ ಇರಲಿಲ್ಲಂತೆ. ದಾಂಡಿಕರು, ರಾಜಪುರುಷರು, ಶಿಕ್ಷೆ ಕೊಡಲಿಕ್ಕೆ ಪೊಲೀಸರೇ ಇರ್ತಿರಲಿಲ್ಲಂತೆ. ಅವ್ರಿಗೆ ಕೆಲಸ ಇಲ್ಲ ಅಲ್ಲಿ. ನಮ್ಮ ಭಾಗದ್ದು ನಾವು ತೊಗೋಬೇಕು, ಉಳಿದಿದ್ದು ನಮ್ಮದಲ್ಲ ಅಂದರೆ ಅದರ ಬಗ್ಗೆ ಗಮನ ಮಾಡಬಾರ್ದು ಅಂತ ಆಗಿಬಿಟ್ರೆ ಯಾಕೆ ಬೇಕು? ಅದಿಲ್ಲದೇನೆ ಲೋಭ, ಮಾತ್ಸರ್ಯ, ಇನ್ನೊಬ್ಬರ ವಸ್ತುವನ್ನು ಅಪಹಾರ ಮಾಡ್ತಕ್ಕಂಥ ತುಡುಗುತನ ಇವೆಲ್ಲ ಇದ್ದರೆ ಆಗ ಶಿಕ್ಷೆ ಬೇಕಾಗ್ತದೆ. ಶಿಕ್ಷೆಯನ್ನು ವಿಧಿಸ್ತಕ್ಕಂಥ ರಾಜಪುರುಷರು ಬೇಕಾಗ್ತದೆ. ಇವೆಲ್ಲೂ ಯಾವುದೂ ಕೂಡ ಕೃತಯುಗದಲ್ಲಿ ಇರಲಿಲ್ಲ ಅಂತಾರೆ. ದಶರಥನ ಆಳ್ವಿಕೆಯಲ್ಲೂ ಸಹ ಅದೇ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆ ಇತ್ತು ಅನ್ನೋದನ್ನು ಇಲ್ಲಿ ನಾವು ಕಾಣಬಹುದು. ನಾಮೃಷ್ಟಭೋಜಿ ನಾದಾತ, ಆ ಅಯೋಧ್ಯೆಯಲ್ಲಿ ತಿನ್ಲಿಕ್ಕೆ ಗತಿ ಇಲ್ಲದೇನೆ ಏನೋ ಕಾರ್ಪಣ್ಯದಿಂದ ಬದುಕ್ತಾ ಅಂತ ಯಾರೂ ಇಲ್ಲಂತೆ. ನಾಮೃಷ್ಟ ಭೋಜಿ, ಏನೋ ಹತಕಲು ತಿಂದೆ, ತಂಗಳು ತಿಂದೆ, ಏನೋ ಕಸಾಗ ಮೊಸರಿ ಆರಿಸ್ಕೊಂಡು ತಿಂದೆ, ಈ ಥರ ಇಲ್ಲಂತೆ. ನಾದಾತ, ದಾನ ಮಾಡದೇ ಇರ್ತ ವ್ಯಕ್ತಿನೇ ಇರಲಿಲ್ಲಂತೆ. ಏನೋ ದಾನ ಮಾಡೋರು ಕೂಡ ಹೇಗಿದ್ರಪ್ಪ ಅಂತ ಕೇಳಿದ್ರೆ, ನಾ ಅಸಹಸ್ರದಹ, ಸಾವಿರಾರು ರೂಪಾಯಿ ಕೊಡ್ತಕ್ಕಂಥವ್ರಿಗೆ ಹೊರತಾಗಿ ಏನೋ 4 ಆಣೆ ಕೊಟ್ಟೆ, 8 ಆಣೆ ಕೊಟ್ಟೆ ಈ ಥರದವರಲ್ಲ. ದಾನ ಅಂತಕ್ಕಂಥದ್ದು ಉದಾರವಾಗಿರಬೇಕು. ಆ ಔದಾರ್ಯ ಅಂತಕ್ಕಂಥದ್ದು ಬಹಳ ವಿಶಿಷ್ಟವಾಗಿತ್ತು. ಅಲ್ಲಿ ಎಲ್ಲರೂ ಕೂಡ ಷಡಂಗ ವೇದವನ್ನು ಅಧ್ಯಯನ ಮಾಡಿದವರು, ತಮ್ಮ ತಮ್ಮ ವೃತ್ತಿಯನ್ನು ಆದರದಿಂದ ಅನುಷ್ಠಾನದಲ್ಲಿ ಮೈಗೂಡಿಸ್ಕೊಂಡಿರ್ತಕ್ಕಂಥವ್ರು. ಇಂತಹ ಅಂದರೆ ಜನಗಳೇ ಹೇಗಿದ್ದಾಗ ಶಾಸಕನಾಗಿರ್ತಕ್ಕಂಥ ರಾಜ ಎಷ್ಟು ಒಂದು ವಿಶಿಷ್ಟವಾಗಿ ಶಾಸನ ಮಾಡ್ತಾ ಇದ್ದರೆ ಜನಗಳಲ್ಲಿ ರಾಜಾವ ಕಾಲಕಾರಣಂ ಅಂತ ಒಂದು ಮಾತುಂಟು. ಇಂತಹ ಆ ರಾಜ ಶಾಸಕನಾದ್ದರಿಂದ ಕೃತಿಯುಗದ ವಾತಾವರಣ
ಆ ಅಯೋಧ್ಯೆಯಲ್ಲಿ ಇತ್ತು ಅಂತ ತಿಳಿಸಿದ್ದಾರೆ. ವೈಭವದ ಬಗ್ಗೆ ಮಾತಾಡೋ ಕಾಲಕ್ಕೆ ಕಾಂಭೋಜ ವಿಷಯೇ ಜಾತೈ ಬಾಲ್ಯೀಕೈಶ್ಚ ಹಯೋತ್ತಮೈ ವಿಂಧ್ಯ ಪರ್ವತ ಜೈರ್ಮತ್ತೈ ಪೂರ್ಣ ಹೈಮವತೈರಪಿ ಮದಾನ್ವಿತೈ ಅತಿಬಲೈ ಮಾತಂಗೈ ಪರ್ವತೋಪಮೈ. ಈಗಲೂ ಆ ಮಾತುಂಟು. ಅರಬರ ದೇಶದ ಕುದುರೆ ಅಂತಕ್ಕಂಥದ್ದು ಬಹಳ ವಿಶಿಷ್ಟವಾದ ಕುದುರೆಗಳು ಅಂತ ಹೇಳ್ತಾರೆ. ಹಾಗಾಗಿ ಬಾಲ್ಯೀಕೈ ಕಾಂಭೋಜ ವಿಷಯೇ ಬಾಲ್ಯೀಕೈ, ಕಾಂಭೋಜ ದೇಶದ ಅಂದರೆ ಆ ದೇಶದ, ಇವತ್ತು ಕೂಡ ಅದನ್ನು ಕಾಂಬೋಜ ಅಂತಲೇ ಕರೀತಾರೆ, ಬಾಲ್ಯೀಕ ಅಂತ ಕರೀತಾರೆ. ಅಂದರೆ ಇವೆಲ್ಲ ಅರಬರ ದೇಶದ ಪ್ರಾಂತಗಳು. ಆ ದೇಶದಲ್ಲಿ ಉತ್ಪನ್ನವಾಗಿರತಕ್ಕಂಥ ಶ್ರೇಷ್ಠವಾದ ಕುದುರೆಗಳ ಪಡೆ ಅಯೋಧ್ಯೆಯಲ್ಲಿತ್ತು. ವಿಂಧ್ಯ ಪರ್ವತದಲ್ಲಿ ಹುಟ್ಟಿರತಕ್ಕಂಥ ಪರ್ವತದಂತೆ ಇರತಕ್ಕಂಥ ಆನೆಗಳ ಹಿಂಡು ಅಲ್ಲಿತ್ತು. ಆನೆಗಳೆಲ್ಲ ಐರಾವತ ಕುಲೀನೈಶ್ಚ, ಇಂದ್ರನ ವಾಹನ ಐರಾವತ ಸಮುದ್ರ ಮಥನ ಕಾಲದಲ್ಲಿ ಉತ್ಪನ್ನವಾದದ್ದು, ಅದರ ವಂಶದಲ್ಲಿ ಉತ್ಪನ್ನವಾಗಿರತಕ್ಕಂಥ ಆನೆಗಳಿದ್ದು. ಹೀಗೆ ಯಾವ ದೃಷ್ಟಿಯಿಂದ ನೋಡಿದರೂ ಕೂಡ ನ್ಯೂನತೆ ಎಂಬತಕ್ಕಂಥದ್ದು ಅಯೋಧ್ಯೆಯಲ್ಲಿರಲಿಲ್ಲ. ಅಂತಹ ಅದ್ಭುತವಾದ ಅಯೋಧ್ಯೆ. ಆ ಅಯೋಧ್ಯೆಗೆ ಅಂತಹ ವೈಭವ ಬರಲಿಕ್ಕೆ ಈ ದಶರಥನಂತಹ ರಾಜರ ಶಾಸನ ಕಾರಣ ಎಂಬುದಾಗಿ ವಾಲ್ಮೀಕಿಗಳು ತಿಳಿಸುತ್ತಿದ್ದಾರೆ. ಈ ವಾಲ್ಮೀಕಿಗಳು ಮುಂದೆ ತಿಳಿಸ್ತಾರೆ, ಇಂತಹ ಸಂಪನ್ನವಾದ ರಾಷ್ಟ್ರವನ್ನು ವರ್ಧನ ಮಾಡಲಿಕ್ಕೆ ರಾಜನ ದೀರ್ಘದರ್ಶಿತ್ವ ಮತ್ತು ಅವನ ಥಿಂಕಿಂಗ್ ಟ್ಯಾಂಕ್ ಅಂತಾರಲ್ಲ, ಆಲೋಚನೆ ಮಾಡ್ತಕ್ಕಂಥ, ಅವನಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥವ್ರು, ಅವರು ಸರಿಯಾಗಿದ್ದರೆ ಅದು ಸರಿಯಾಗಿರುತ್ತೆ ಅಂತ. ಒಬ್ಬನ ವಿಚಾರ ಅಂತಕ್ಕಂಥದ್ದು ಪೂರ್ಣ ಅಲ್ಲ. 10 ಜನಗಳು ಸಮರ್ಥರಾಗಿರ್ತಕ್ಕಂಥ 10 ಜನಗಳ ವಿಚಾರವನ್ನು ಮಥನ ಮಾಡಿ ಅದನ್ನು ಅದನ್ನು ನಾವು ದೇಶದಲ್ಲಿ ನಿಯಮನ ಮಾಡಿದರೆ ಪ್ರಜೆಗಳಿಗೂ ಎಲ್ರಿಗೂ ಸೌಖ್ಯ ಆಗತ್ತೆ ಅಂತ. ಅಂತಹ ಥಿಂಕಿಂಗ್ ಟ್ಯಾಂಕ್ ಯಾವುದಿತ್ತು ಅನ್ನೋದನ್ನು ಇಲ್ಲಿ ತಿಳಿಸ್ತಿದ್ದಾರೆ. ಅಷ್ಟೌ ಬಭೂವು ವೀರಸ್ಯ ತಸ್ಯಾಮಾತ್ಯ ಯಶಸ್ವಿನಃ. 8 ಜನ ಅಮಾತ್ಯರಿದ್ರಂತೆ. ಅವರೆಲ್ಲರೂ ಕೂಡ ಶುಚಯಶ್ಚ ಅನುರಕ್ತಾಶ್ಚ ರಾಜಕೃತ್ಯೇಷು ನಿತ್ಯಶಃ. ಅವರೆಲ್ಲರೂ ಕೂಡ ಚಾರಿತ್ರ್ಯದಿಂದ ಶುಚಯ. ಈಗ ನಮ್ಮೆಲ್ಲ ಮಾತು ಹೇಳೋದುಂಟು, ಅದು ಅವರ ವೈಯಕ್ತಿಕ ವಿಚಾರ ಅಂತ. ವೈಯಕ್ತಿಕವಾಗಿ ಭ್ರಷ್ಟನಾದವನು ಅಧಿಕಾರ ಬಂದ ಮೇಲೆ ಭ್ರಷ್ಟನಾಗಲ್ಲ ಅಂತಕ್ಕಂಥ ಮಾತು ಸುಳ್ಳು. ಅವನು ವೈಯಕ್ತಿಕವಾಗಿ ಶುದ್ಧವಾಗಿದ್ದರೆ ಅಧಿಕಾರ ಬಂದಾಗ ಶುದ್ಧನಾಗಿರ್ತಕ್ಕಂಥ ಸಂಭವ ಉಂಟು. ವೈಯಕ್ತಿಕವಾಗಿ ಅವನ ಚಾರಿತ್ರ್ಯ ಶುದ್ಧಿ ಇಲ್ಲ ಅಂದರೆ ಅವನ ಅಧಿಕಾರ ಬಂದಾಗ ಶುದ್ಧವಾದ ಆಡಳಿತ ಕೊಳ್ಳಿಕ್ಕೆ ಶಕ್ಯವೇ ಇಲ್ಲ. ಅದಕ್ಕೋಸ್ಕರವಾಗಿ ಅಧಿಕಾರಿಗಳು ಯಾವಾಗಲೂ ಕೂಡ ಆಡಳಿತದಲ್ಲೂ ಶುದ್ಧರಾಗಿರಬೇಕು, ವೈಯಕ್ತಿಕವಾಗೂ ಶುದ್ಧರಾಗಿರಬೇಕು. ಶುಚಯ ಅನುರಕ್ತಾಶ್ಚ, ಅವರೆಲ್ಲರೂ ಕೂಡ ಪ್ರಜಾನುರಾಗಿಗಳಾಗಿರಬೇಕು. ಕೆಲವರಿಗೆ ಅಧಿಕಾರ ಬಂತು ಅಂದ ತಕ್ಷಣ ಅದನ್ನು ಎಕ್ಸಿಕ್ಯೂಟಿವ್, ಅದನ್ನು ನಾವು ಜನಗಳ ಮೇಲೆ ಹೇರಬೇಕು ಅಂತಕ್ಕಂಥ ಪ್ರವೃತ್ತಿ ಬಂದ್ಬಿಡುತ್ತದೆ. ಆದರೆ ಜನಗಳಿಗೆ ಖುಷಿಯಾದಂತಹ ಆಡಳಿತ ಇರಬೇಕು ಹೊರತಾಗಿ ಬಲಾತ್ಕಾರದ ಆಡಳಿತ ಅದು ಸರಿಯಲ್ಲ. ಹಾಗಾಗಿ ಈ ಎಲ್ಲ ಮಂತ್ರಿಗಳು ಕೂಡ ಶುಚಯ ಅನುರಕ್ತಾಶ್ಚ ರಾಜಕೃತ್ಯೇಷು ನಿತ್ಯಶಃ. ಈ ರಾಜಕೀಯ ಚಟವಟಿಕೆಯಲ್ಲಿ ಯಾವಾಗಲೂ ಕೂಡ ಅವರಿಗೆ ಆಸಕ್ತಿ ಇತ್ತು. ಅಂದರೆ ಬೇರೆ ಬೇರೆ ವೃತ್ತಿಯಲ್ಲಿರ್ತಕ್ಕಂಥವನು ಪಾರ್ಟ್ ಟೈಮ್ ಸ್ವಲ್ಪ ಸಮಯ ನಾವು ರಾಜಕೀಯದಲ್ಲಿರ್ತೇವೆ ಅಂತಂದರೆ ಅವರಿಂದ ಶಾಸನ ಸರಿಯಾಗಲ್ಲ. ಅವರು 24 ತಾಸು ರಾಜ್ಯದ ಹಿತಚಿಂತನೆ ಮಾಡ್ತಾನೇ ಇರಬೇಕು. ಅದಕ್ಕೋಸ್ಕರವಾಗಿ ರಾಜಕೃತ್ಯೇಷು ನಿತ್ಯಶಃ. ಅವ್ರಿಗೆ ಅದೇನೇ ಉದ್ಯೋಗ. ತಮ್ಮ ಜೀವನಕ್ಕೋಸ್ಕರವಾಗಿ ರಾಜಕೀಯಕ್ಕೆ ಬಂದವರಲ್ಲ ಅವರು. ತಮ್ಮ ಜೀವನದಲ್ಲಿ ಪೂರ್ಣರಾಗಿದ್ದು ರಾಷ್ಟ್ರ ಸೇವೆ ಮಾಡಬೇಕು ಎಂಬತಕ್ಕಂಥ, ಪ್ರಜಾ ಸೇವೆ ಮಾಡಬೇಕು ಎಂಬ ಉದ್ದೇಶದಿಂದಲೇ ಅವರೆಲ್ಲ ಬಂದವರು. ಅವರು ದೃಷ್ಟಿ, ಜಯಂತ, ವಿಜಯ, ಸಿದ್ಧಾರ್ಥ, ಅರ್ಥಸಾಧಕ, ಅಶೋಕ, ಮಂತ್ರಪಾಲ, ಸುಮಂತ್ರ ಅಂತ 8 ಜನ ಸಮರ್ಥರಾಗಿರ್ತಕ್ಕಂಥ ಅಮಾತ್ಯರಿದ್ದರು. ಇನ್ನು ಮಂತ್ರಿಗಳು ಇದ್ದರಂತೆ. ಸುಯಜ್ಞ
ಅಪ್ಯಥ ಜಾಬಾಲಿ ಕಾಶ್ಯಪ ಅಥ ಗೌತಮ ಮಾರ್ಕಾಂಡೇಯಸ್ತು ದೀರ್ಘಾಯು ತಥಾ ಕಾತ್ಯಾಯನೋ ದ್ವಿಜ ಏತೈ ಬ್ರಹ್ಮರ್ಷಿಭಿ ನಿತ್ಯಂ. ಇವರು ಮಂತ್ರಿಗಳಂತೆ. ಸುಯಜ್ಞ, ಜಾಬಾಲಿ, ಕಾಶ್ಯಪ, ಗೌತಮ, ಮಾರ್ಕಾಂಡೇಯ ಇವರಲ್ಲ. ಅಂದರೆ ಮಂತ್ರಿ ಅಂದ್ರೇನು, ಅಮಾತ್ಯ ಅಂದ್ರೇನು ಅಂದರೆ, ಮಂತ್ರಿ ಅಂದರೆ ಹೀಗೀಗೆ ಮಾಡಬೇಕು ಅಂತ ಕೇವಲ ಸಭೆಯಲ್ಲಿ ನಿರ್ಣಯ ಮಾಡೋರು, ಅದನ್ನು ಎಕ್ಸಿಕ್ಯೂಟಿವ್, ಅದನ್ನು ಕಾರ್ಯರೂಪಕ್ಕೆ ತರತಕ್ಕಂಥವರು ಅಮಾತ್ಯ. ಈ ದೃಷ್ಟಿ, ಜಯಂತ, ವಿಜಯ ಇವರೆಲ್ಲರೂ ಕೂಡ ರಾಜ ಈ ಮಂತ್ರಿಗಳ ಮುಖಾಂತರವಾಗಿ ರಾಜ್ಯದ ಕ್ಷೇಮಕ್ಕೆ ಏನೇನು ಯೋಜನೆ ಮಾಡಬೇಕು ಅಂತ ವಿಚಾರ ಮಾಡಿ ಯೋಜನೆಗಳ ರೂಪರೇಷವನ್ನು ಇವರು ಮಾಡ್ತಿದ್ರು, ಈ ಜಾಬಾಲಿ, ಕಶ್ಯಪ ಮೊದಲಾದವರು. ಆ ಯೋಜನೆಯನ್ನು ಕಾರ್ಯಗತಗೊಳಿಸ್ತಕ್ಕಂಥವರು ಈ ಸುಮಂತ್ರ, ಅಶೋಕ, ಮಂತ್ರಪಾಲ ಇಂಥವು. ಹೀಗಾಗಿ ಇಂತಹ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಪಡೆ ಇತ್ತು. ಅವರ ಬಗ್ಗೆ ಕೆಲವು ಮಾತುಗಳು ಹೇಳ್ತಾರೆ. ವಿದ್ಯಾ ವಿನೀತಾ ಶ್ರೀಮಂತಹ ಕುಶಲಾ ನೇತೇಂದ್ರಿಯಾ. ಎಲ್ಲರೂ ಕೂಡ ವಿದ್ಯಾವಂತರು, ದಡ್ರು, ಧಬಕರು, ಸಮಾಜ ಜ್ಞಾನ ಇಲ್ಲೇ ಇದ್ದವರೆಲ್ಲ ಮಂತ್ರಿ ಮಾಗದರಾಗ್ಬಿಟ್ರೆ ಅವರಿಂದ ಏನೂ ವಿಚಾರ ಮಾಡಲಿಕ್ಕಲ್ಲ. ಪೂರ್ಣವಾದ ದೇಶದ ಪರಿಚಯ ಇರಬೇಕು, ಕೋಶದ ಪರಿಚಯ ಇರಬೇಕು, ಏನಾಗಿತ್ತು, ಏನಾಗತ್ತೆ, ಇತಿಹಾಸದ ಜ್ಞಾನ ಎಲ್ಲ ಇರಬೇಕು. ಇಂಥವರು ವಿಚಾರ ಮಾಡಲಿಕ್ಕೆ ಅರ್ಹರು. ಸುಮಗೆ ತಲೆ ಎಣಿಸಿ ಅದರಿಂದ ಚುನಾಯಿತರಾಗಿ ಬಂದಿರತಕ್ಕಂಥವರಿಗೆ ಎಲ್ಲವೂ ಮಾಡಲಿಕ್ಕಾಗತ್ತೆ, ನಿರೀಕ್ಷೆ ಮಾಡಲಿಕ್ಕೆ ಆಗೋಲ್ಲ. ಹಾಗಾಗಿ ಶ್ರೀಮಂತಹ ಕುಶಲಾ ನೇತೇಂದ್ರಿಯಾ, ಅವರೆಲ್ಲರೂ ಇಂದ್ರಿಯವನ್ನು ಗೆದ್ದವರು. ಪರಸ್ಪರಾನುರಕ್ತಾಶ್ಚ, ಒಬ್ಬರು ಕಟ್ಟರೆ ಬದ ಅವನ ಕಾಲು ಇವನು ಎಳೆದು ಇವನ ಕಾಲು ಎಳೆದು ಅಂತಲ್ಲ. ಈಗ ಅವನ ಮಂತ್ರಿ ಆಗ್ಬಿಟ್ಟ, ನಾನಾಗಲಿಲ್ಲ, ಅದಕ್ಕೆ ಅವನಿಗೆ ಏನೋ ಮಾಡಿ ಕೆಡಬೇಕು, ಅವನನ್ನು ಲಕ್ಷ್ಯ ಸೋಲಿಸಬೇಕು, ಇಂಥವರೆಲ್ಲ ಅದ್ರ ಉಪಯೋಗ ಇಲ್ಲ. ಪರಸ್ಪರಾನುರಕ್ತಾಶ್ಚ, ಒಬ್ಬರು ಕಂಡ್ರೆ ಒಬ್ಬರಿಗೆ ಸಂತೋಷ ಇರಬೇಕು. ನೀತಿಮಂತಹ ಬಹುಶ್ರುತಾ, ಎಲ್ಲರೂ ಕೂಡ ನೀತಿವಂತರು, ಅನೇಕ ಶಾಸ್ತ್ರಗಳನ್ನು ಕೇಳಿದವರು. ರಾಜ್ಯಶಾಸ್ತ್ರ, ಅರ್ಥಶಾಸ್ತ್ರ, ಬೇರೆ ಬೇರೆ ಶಾಸ್ತ್ರಗಳು, ಇತಿಹಾಸಗಳು ಇದೆಲ್ಲವನ್ನು ಕೇಳಿದವರು. ಮತ್ತು ಶ್ರೀಮಂತಶ್ಚ, ಅವರು ಹೊಟ್ಟೆಗೋಸ್ಕರವಾಗಿ ರಾಜಕೀಯಕ್ಕೆ ಬಂದವರಲ್ಲ. ಅವರು ಎಲ್ಲರೂ ಶ್ರೀಮಂತರು, ಬೇಕಾಷ್ಟು ಕೊಡಬಲ್ಲರು, ಬೇರೆಯವರು ಕೊಡತಕ್ಕಷ್ಟು ಸಂಪತ್ತಿದೆ. ಮಹಾತ್ಮಾನಃ ಶಾಸ್ತ್ರಜ್ಞಾ ದೃಢವಿಕ್ರಮ, ಮಹಾಪರಾಕ್ರಮಿಗಳು, ಕೀರ್ತಿವಂತರು. ಇವರೆಲ್ಲ ಕ್ರೋಧಾತ್ ಕಾಮಾರ್ಥಹೇತೋರ್ವ ನ ಬ್ರೂಯು ಅನೃತಂ ವಚಃ. ಸಿಟ್ಟಿನಿಂದಲೋ ಕಾಮದಿಂದಲೋ ಹಣಕ್ಕಾಗಿಯೋ ಎಂದೂ ಸುಳ್ಳು ಹೇಳ್ತಕ್ಕಂಥವರಲ್ಲ. ಇದನ್ನೆಲ್ಲ ಗಮನಿಸಬೇಕು. ಕಾಮದಿಂದಲೋ ಸಿಟ್ಟಿನಿಂದಲೋ ದುಡ್ಡಿಗೋಸ್ಕರವಾಗೋ ಸುಳ್ಳು ಹೇಳ್ತಕ್ಕಂಥವ್ರೆ ಈಗ ನಮ್ಮೆಲ್ಲ ಕಾಣ್ತಾ ಇರ್ತಕ್ಕಂಥವ್ರು, ಅಂಥವ್ರಲ್ಲ ಅಂತೀವಿ. ಕ್ರೋಧಾತ್ ಕಾಮಾರ್ಥ ಹೇತೋರ್ವ ನ ಬ್ರೂಯು ಅನೃತಂ ವಚಃ ತೇಷಾಂ ಅವಿದಿತಂ ಕಿಂಚಿತ್. ರಾ ಅಂತ ಇವಾಗೊಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ, ವಿಂಗ್, ರಿಸರ್ಚ್ ವಿಂಗ್ ಅಂತ. ಅದು ಎಷ್ಟು ಸಮರ್ಥವಾಗಿತ್ತಪ್ಪ ಅಂದರೆ, ತೇಷಾಂ ಅವಿದಿತಂ ಕಿಂಚಿತ್ ಸ್ವೇಷು ನಾಸ್ತಿಷು ಪರೇಷು ಚ. ಬೇರೆ ದೇಶದಲ್ಲಾಗಲಿ ತಮ್ಮ ದೇಶದಲ್ಲಾಗಲಿ ಅವರ ಗಮನಕ್ಕೆ ಬರದಂತೆ ಏನೂ ಆಗ್ತಿದ್ದಿಲ್ಲ. ಎಲ್ಲವನ್ನೂ ರಾಷ್ಟ್ರದಲ್ಲಿ ಏನೇನು ಆಗ್ತಾ ಇದೆ ಎಂಬತಕ್ಕಂಥ ಗಮನಿಸ್ತಾ ಇದ್ದರು. ಹಾಗಾಗಿ ಏನಾಗಿದೆ, ಏನಾಗಬೇಕು, ಏನಾಗ್ತಾ ಇಲ್ಲ ಅಂಬತಕ್ಕಂಥ ಎಚ್ಚರ ಇರಬೇಕು. ಏನೋ ಕೋಟ್ಯಾಂತರ ರೂಪಾಯಿ ದುಡ್ಡನ್ನು ಸ್ಯಾಂಕ್ಷನ್ ಮಾಡಿಬಿಡೋದು, ಅದು ವಿನಿಯೋಗ ಆಯಿತೋ ಬಿಡ್ತೋ ನೋಡೋರು ಯಾರು? ಅದೆಲ್ಲ ಗೊತ್ತು. ಬಿಡುಗಡೆ ಮಾಡಿದ ದುಡ್ಡು, ಬಿಡುಗಡೆ ಮಾಡಿರ್ತಕ್ಕಂಥ ಅರ್ಥ, ಅದು ಆ ಉದ್ದೇಶಕ್ಕೆ ವಿನಿಯೋಗ ಆಯಿತೋ ಇಲ್ಲೋ ಇದನ್ನೆಲ್ಲ ಗಮನಿಸಬೇಕು. ಈ ಎಲ್ಲ ಗಮನ ಅವರಲ್ಲಿರ್ತಿತ್ತಂತೆ. ಹಾಗಾಗಿ ಕುಶಲಾಹ ವ್ಯವಹಾರೇಶು, ಎಲ್ಲ ಕೆಲಸಗಳಲ್ಲಿ ಬಹಳ ನಿಪುಣರಾಗಿರ್ತಕ್ಕಂಥವರು. ಪ್ರಾಪ್ತ ಕಾಲಂ ಯಥಾ ದಂಡಂ ಧರೇಯು ಸುತೇಶ್ವಪಿ. ಆಕಸ್ಮಿಕವಾಗಿ ತಮ್ಮ ಮಗ ಅಪರಾಧ ಮಾಡಿದರೂ ಕೂಡ ಶಿಕ್ಷೆ ಕೊಡಲಿಕ್ಕೆ ಹಿಂದೆ ಮುಂದೆ ನೋಡ್ತಿದ್ದಿಲ್ಲ. ಹಾಗಾಗಿ ನಮ್ಮವ ತಮ್ಮವ ಅಂಥೇಳಿ ಸ್ವಲ್ಪ ರಿಯಾಯಿತಿ ಕೊಡೋದು, ಅಥವಾ ನಾವು ಬೇಡದವರು ಅಂಥೇಳಿ ಅವರಿಗೆ ಕ್ರೂರವಾಗಿ ಶಿಕ್ಷೆ ಕೊಡ್ತಕ್ಕ ಇಂಥದ್ದು ಯಾವುದೂ ಇರಲಿಲ್ಲಂತೆ. ಕಶ್ಚಿನ್ನ ದುಷ್ಟಸ್ತತ್ರಾಸೀತೆ. ಯಾವ ವಿಧವಾದ ದುಷ್ಟತನ ಅಂತಕ್ಕಂಥದ್ದು ಈ ಮಂತ್ರಿಗಳಲ್ಲಾಗಲಿ ಅಮಾತ್ಯರಲ್ಲಾಗಲಿ ಇರಲಿಲ್ಲ. ಇಂತಹ ಒಂದು ಪಡೆ
ಮಹಾರಾಜನಿಗಿತ್ತು. ಆದ್ದರಿಂದ ಆ ರಾಜ್ಯ ಸಮೃದ್ಧವಾಗಿತ್ತು, ಶಾಸನ ಅಂತಕ್ಕಂಥದ್ದು ಸುವ್ಯವಸ್ಥಿತವಾಗಿತ್ತು ಎಂಬುದಾಗಿ ಈ ವಾಲ್ಮೀಕಿ ರಾಮಾಯಣದ ಬಗ್ಗೆ ಯಾವಸ್ಥಾಸ್ಯಂತಿ ಗಿರಯ ಅಂತಕ್ಕಂಥ ಒಂದು ಮಾತು ನಿನ್ನೆ ದಿನ ಹೇಳಿದ್ದೆ. ಹಾಗಾಗಿ ಇಲ್ಲಿ ಬಂದಿರತಕ್ಕಂಥ ರಾಜನೀತಿ ಉಂಟಲ್ಲ, ಅದು ಇವತ್ತಿಗೂ ಕೂಡ ಎಂದೆಂದಿಗೂ ಕೂಡ ಅದು ನಮಗೆ ಮಾರ್ಗದರ್ಶಕವಾಗತಕ್ಕಂಥದ್ದು. ಇಂತಹ ವ್ಯಕ್ತಿಗಳು ನಮ್ಮ ಶಾಸಕರಾದರೆ ದೇಶ ಸಮೃದ್ಧಿ ಆಗುತ್ತೆ. ಪ್ರತಿಯೊಬ್ಬರಲ್ಲೂ ಕೂಡ ನನಗೆ ರಾಷ್ಟ್ರದಿಂದ ಏನು ಲಾಭ ಅಂತ ವಿಚಾರ ಮಾಡೋದಲ್ಲ, ನಾನು ರಾಷ್ಟ್ರಕ್ಕೆ ಏನು ಮಾಡಬಲ್ಲೆ, ನಾನು ಏನು ಕೊಡುಗೆ ಕೊಡಬಲ್ಲೆ, ನಾನು ಏನು ಸೇವೆಯನ್ನು ಸಲ್ಲಿಸಬಲ್ಲೆ ಅನ್ನತಕ್ಕಂಥ ವಿಚಾರ ಇರಬೇಕು. ಈಗ ಪ್ರಾಯಕವಾಗಿ ಎಲ್ರಿಗೂ ಕೂಡ ನಮಗೇನು ಅದರಿಂದ ಲಾಭ, ಯಾವ ಪಕ್ಷಕ್ಕೆ ಸಪೋರ್ಟ್ ಮಾಡಿದರೆ ನನಗೇನು ಲಾಭ ಅಂತಕ್ಕಂಥ ನೋಡ್ತಾ ಹೊರತಾಗಿ ದೇಶಕ್ಕೆ ಹಿತ ಯಾವುದು ಅಂತಕ್ಕಂಥದ್ದನ್ನು ಗಮನಿಸಲ್ಲ. ಇವರೆಲ್ಲ ದೇಶಕ್ಕೆ ಪ್ರಜೆಗಳಿಗೆ ಹಿತಕಾರಕವಾದ ಯಾವುದು ಅಂತಕ್ಕಂಥದ್ದನ್ನು ಗಮನಿಸ್ತಾ ಇದ್ದರು. ಈ ಮಾತುಗಳೆಲ್ಲ ನೋಡಿದಾಗ ಎಂದೆಂದೂ ಕೂಡ ರಾಮಾಯಣ ಅಂತಕ್ಕಂಥದ್ದು ನಮಗೆ ಮಾರ್ಗದರ್ಶಕವಾಗಿದೆ ಅಂತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಇಂತಹ ರಾಜನಿಗೆ ಒಂದು ಕೊರತೆ ಇತ್ತು. ಸುತಾರ್ಥಂ ತಪ್ಯಮಾನಸ್ಯ ನಾಸೀತ್ ವಂಶಕರ ಸುತಃ. ಈ ರಾಜನಿಗೆ ಅನೇಕ ಜನ ಹೆಂಡಂದಿರಿದ್ದರು ಅಂತ ಬಂದಿದೆ. ಮುಖ್ಯವಾಗಿ 3 ಜನ ಪಟ್ಟದ ಮಹಿಷಿಯರು ಅಂತ ನಮಗೆಲ್ಲ ಗೊತ್ತಿರತಕ್ಕಂಥದ್ದು. ಕೌಸಲ್ಯ, ಸುಮಿತ್ರ ಮತ್ತು ಕೈಕೇಯಿ ಅಂತ. ಇಲ್ಲಿ ಒಂದು ಗಮನಿಸಬೇಕು, ವಾಲ್ಮೀಕಿ ಮಹರ್ಷಿಗಳು ಬಹಳ ಮಿತಮಾತಿಗಳು. 24,000 ಶ್ಲೋಕ ಬರೆದಿದ್ದಾರೆ. ಆದರೆ ಕೆಲವೊಂದು ವಿಷಯಗಳನ್ನು ಅವರು ನಮಗೆ ಮುಚ್ಚಿಟ್ಟು ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ಏನು ಮಾಹಿತಿಯೇ ಕೊಡಲ್ಲ, ಅಷ್ಟು ಮೌನಿ. ಕೆಲವು ಕಡೆ ತುಂಬ ಮಾತಾಡ್ತಾರೆ, ಕೆಲವು ಕಡೆ ಎಷ್ಟು ಅಗತ್ಯ ಇದ್ದರೂ ಕೂಡ ಆ ಅಗತ್ಯವನ್ನು ತಿಳಿಸೋದು ಅವರ ದೃಷ್ಟಿಯಲ್ಲಿ ಅದು ಅಗತ್ಯನೇ ಇಲ್ಲ ಅಂತ. ಉದಾಹರಣೆಗೆ ಮಹಾರಾಜ ದಶರಥ ಮಹಾರಾಜ, ಆತನ ಪತ್ನಿಯರು ಪಟ್ಟದ ರಾಣಿಯರು 3 ಜನ, ಕೌಸಲ್ಯ, ಸುಮಿತ್ರ, ಕೈಕೇಯಿ ಅಂತ. ಕೌಸಲ್ಯ ಅಂದರೆ ಕೋಸಲ ದೇಶದ ರಾಜನ ಮಗಳು ಅಂತ ಅರ್ಥ. ಅವಳ ಹೆಸರೇನು ಅಂತ ಹೇಳಿಲ್ಲ. ಈಗ ದ್ರೌಪದಿ ಅಂತಂದರೆ ದೃಪದ ರಾಜನ ಮಗಳು, ಅವಳ ಹೆಸರು ಕೃಷ್ಣ ಅಂತಕ್ಕಂಥದ್ದು. ಆದರೆ ಇಲ್ಲಿ ಕೌಸಲ್ಯ ಅಂತ ಹೇಳಿದ ಅಷ್ಟೇ, ಕೋಸಲ ರಾಜನ ಮಗಳು ಅಂತ. ವಸ್ತುಸ್ತು ಕೋಸಲ ದೇಶಕ್ಕೆ ರಾಜ ದಶರಥನೇ. ಹಾಗಾಗಿ ದಶರಥ ಯಾರನ್ನು ಮದುವೆ ಮಾಡಿಕೊಂಡ? ಕೌಸಲ್ಯ ಮದುವೆ ಮಾಡಿಕೊಂಡ. ಕೌಸಲ್ಯ ಅಂದರೆ ಯಾರು ಹಾಗಾರೆ? ದಶರಥ ರಾಜನ ಮಗಳಾಗಾಳ ಅವಳು. ಇದ್ರ ಬಗ್ಗೆ ವಾಲ್ಮೀಕಿ ಋಷಿಗಳು ಬಹಳ ಮೌನ. ಬಹುಶಃ ಕೋಸಲ ದೇಶ ಈಗ ಮೈಸೂರು ದೇಶ, ಮೈಸೂರು ರಾಜ್ಯ ಅಂತ ಕರಿತಿದ್ರು. ಮೈಸೂರು ರಾಜ್ಯದಲ್ಲಿ ಮೈಸೂರು ಅಂತಕ್ಕಂಥದ್ದು ಒಂದು ಪ್ರಾಂತ, ಅದೊಂದು ಜಿಲ್ಲಾ ಪ್ರಾಂತ. ಹಾಗೆ ಕೋಸಲ ದೇಶದಲ್ಲಿ ಕೋಸಲ ಅಂತ ಒಂದು ಪ್ರಾಂತ, ಅದು ಬಹಳ ಮುಖ್ಯವಾದ ಪ್ರಾಂತ. ಆದ್ದರಿಂದ ಇಡೀ ಆ ದೇಶಕ್ಕೆ ಕೋಸಲ ದೇಶ ಅಂತ ಕರಿತಿದ್ರು ಅಂತ ಕಾಣ್ತದೆ. ಆ ಕೋಸಲ ಪ್ರಾಂತದಲ್ಲಿರ್ತಕ್ಕಂಥ ಒಬ್ಬ ಕ್ಷತ್ರಿಯನ ಮಗಳಿರಬೇಕು ಅಂತ ಕಾಣ್ತದೆ. ಹಾಗೆಯೇ ಕೈಕೇಯಿ, ಅವಳ ಹೆಸರೇನು ಹೇಳಿಲ್ಲ. ಅಶ್ವಪತಿ ಅಂತ ಮುಂದೆ ಈಕೆಯ ಅಣ್ಣನೋ ಅಪ್ಪನದೋ ಹೆಸರು ಬರುತ್ತೆ. ಕೇಕೆಯ ದೇಶದ ರಾಜನ ಮಗಳು. ಕೇಕೆಯ ದೇಶ ಅಂತಂದರೆ ಈಗಿನ ಪಾಕಿಸ್ತಾನದ ಒಂದು ಭಾಗಕ್ಕೆ ಕೇಕೆಯ ದೇಶ ಅಂತ ಕರೀತಾರೆ. ಅವಳ ಹೆಸರೇನು ಹೇಳಿಲ್ಲ. ಇನ್ನು ಸುಮಿತ್ರ, ಅವಳು ತಂದೆ ಯಾರು, ಯಾವುದು ಹೆಚ್ಚಳದಿಂದ ತಿಳಿಸಿ ಬರೀ ಸುಮಿತ್ರ ಹೆಸರು ಹೇಳಿಬಿಟ್ಟಿದ್ದಾರೆ ಅಷ್ಟೆ. ಹೀಗಾಗಿ ಆ ವಾಲ್ಮೀಕಿಯ ಮಹರ್ಷಿಗಳ ಮಾತನ್ನು ಯಾವ ದೃಷ್ಟಿಯಲ್ಲಿ ನೋಡಬೇಕು ಅಂತಕ್ಕಂಥದ್ದು ಕಷ್ಟ. ಅಂತೂ ಹೀಗೆ 3 ಪಟ್ಟದ ರಾಣಿಯರ ಪತಿಯಾಗಿರ್ತಕ್ಕಂಥ ದಶರಥನಿಗೆ ಮಕ್ಕಳಿಲ್ಲ. ಮಕ್ಕಳೇ ಇಲ್ಲ ಅಂತಿಲ್ಲ ಅವನಿಗೆ, ಯಾಕೆಂದರೆ ಅವನಿಗೆ ಅನೇಕ ಜನ ಹೆಂಡಂದಿರಿದ್ದರು ಅಂತ. ಅದರಲ್ಲಿ ಮುಂದೆ ಬರುವಂತೆ ಶಾಂತ ಅಂತಕ್ಕಂಥವಳು ಒಬ್ಬಳು ಮಗಳು, ದಶರಥನ ಮಗಳೇ. ಆಕೆಯನ್ನು ರೋಮಪಾದ ರಾಜನಿಗೆ ದತ್ತು ಕೊಟ್ಟಿದ್ದಾನೆ ಅಂತ ಮುಂದೆ ಬರ್ತದೆ. ದತ್ತು ಕೊಡಬೇಕಾದ್ರೆ ಒಂದೇ ಮಕ್ಕಳಿಗೆ ದತ್ತು ಕೊಡಲ್ಲ. ಹಾಗಾಗಿ ಇನ್ನೂ ಅನೇಕ ಜನ ಮಕ್ಕಳಿದ್ರು ಅಂತ ಕಾಣುತ್ತೆ. ಪಟ್ಟದ ರಾಣಿಯರಲ್ಲಿ ಮಕ್ಕಳಿರಲಿಲ್ಲ. ಆದ್ದರಿಂದ ಸುತಾರ್ಥಂ ತಪ್ಯಮಾನಸ್ಯ ನಾಸೀರ್ ವಂಶಕರ ಸುತಃ. ಪಟ್ಟದ ರಾಣಿಯಲ್ಲಿ ಮಕ್ಕಳಾದರೆ ಅವರು
ವಂಶೋದ್ಧಾರಕು ಅಂತಕ್ಕಂಥ ನಿಯಮ. ತನ್ನಿಮಿತ್ತವಾಗಿ ಈ 3 ಜನ ತನ್ನ ಪಟ್ಟದ ರಾಣಿಯರಲ್ಲಿ ಮಕ್ಕಳಾಗಿಲ್ಲ ಅಂಥೇಳಿ ಚಿಂತಾಕ್ರಾಂತನಾಗಿದ್ದಾನೆ. ಸುಯಜ್ಞಂ ವಾಮದೇವಂಚ ಜಾಬಾಲಿಂ ಅಥ ಕಾಶ್ಯಪಂ ಪುರೋಹಿತಂ ವಸಿಷ್ಠಂಚ ಏಚಾನ್ಯೇ ದ್ವಿಜಸತ್ತಮಾಹ. ಇವನ ಮಂತ್ರಿಗಳು ಏನಿದ್ರಲ್ಲ, ಪುರೋಹಿತರು, ಮಂತ್ರಿಗಳು, ವಸಿಷ್ಠ, ವಾಮದೇವ ಮೊದಲಾಗಿರ್ತಕ್ಕಂಥವರು, ಅವರನ್ನು ಕರೆದು ನನಗೆ ಮಕ್ಕಳಾಗಿಲ್ಲ, ಏನೋ ಪಾಪಶೇಷ ಇರಬೇಕು, ಸರ್ವ ಪಾಪಗಳನ್ನು ಪರಿಹಾರ ಮಾಡ್ತಕ್ಕಂಥ ತದರ್ಥಂ ಹಯಮೇಧೇನ ಯಕ್ಷಾಮಿ ಇತಿ ಮತಿರ್ಮಮ. ಅಶ್ವಮೇಧ ಯಾಗವನ್ನು ಮಾಡಬೇಕು ಅಂತ ನನಗೆ ಅಪೇಕ್ಷೆ ಆಗ್ತಾ ಇದೆ. ಅಶ್ವಮೇಧ ಯಾಗ ಮಾಡೋದರಿಂದ ನನ್ನ ಪಾಪಕ್ಷಯವಾಗಿ ನನಗೆ ಸಂತತಿ ಪ್ರಾಪ್ತಿ ಆಗಬಹುದು. ಆದ್ದರಿಂದ ನಿಮ್ಮಗಳ ಅನುಗ್ರಹ ಮತ್ತು ಪೂರ್ಣ ಪ್ರಮಾಣದ ಸಹಾಯ ಬೇಕು. ನಾಪರಾಧೋ ಭವೇತ್ ಕಷ್ಟ ಯದ್ಯಸ್ಮಿನ್ ಕೃತುಸತ್ತಮೇ ಛಿದ್ರಂ ಹಿ ಮೃಗಯಂತೇತ್ರ ವಿದ್ವಾಂಸೋ ಬ್ರಹ್ಮರಾಕ್ಷಸಾ ನಿಹತ್ಯ ಚ ಯಜ್ಞಸ್ಯ ನಿಹಿತಸ್ಯ ಚ ಯಜ್ಞಸ್ಯ ಸದ್ಯೋ ಕರ್ತ ವಿನಿಶ್ಯತಿ. ಇದು ಧರ್ಮ ಜಾಗೃತಿ ಇದ್ದ ಕಾಲ. ಕರ್ಮದಲ್ಲಿ ವೈಲೋಪ್ಯ ಆಗದಂತೆ ಕರ್ಮ ಮಾಡಲಿಕ್ಕೆ ಸಾಮರ್ಥ್ಯ ಇರತಕ್ಕಂಥ ಮಹರ್ಷಿಗಳು, ಕರ್ತೃಗಳು ಇದ್ದರು. ಆ ಕರ್ಮದಲ್ಲಿ ಏನಾದರೂ ಲೋಪ ಆದರೆ ಅವ್ರಿಗೆ ಗೊತ್ತಾಗ್ತಿತ್ತು. ಉದಾಹರಣೆಗೆ, ಈಗ ನಾವು ಯಾರಿಗೋ ಒಬ್ಬರು ಮಡಿಯಲ್ಲಿ ಅಡುಗೆ ಮಾಡಪ್ಪ ಅಂತ ಹೇಳಿರ್ತೇವೆ. ನಾನು ಮಡಿಯಲ್ಲಿ ಮಾಡಿದ್ದೀನಿ ಅಂತ ಹೇಳಿಬಿಟ್ರೆ ನಾವು ಹ್ಞೂ ಅಂತ ಅನ್ಕೋಬೇಕು. ಆ ಮಡಿ ಮೇಲಿಗೆ ಕಣ್ಣಿಗೆ ಕಾಣೋಲ್ಲ. ಮಹರ್ಷಿಗಳಿಗೆ ಹಾಗಲ್ಲ. ಅವನು ಮಡಿಯಲ್ಲಿ ಇದಾನೋ ಇಲ್ಲೋ ಅಂತ ಕಣ್ಣಿಗೆ ಕಾಣ್ತಿತ್ತು ಅವರಿಗೆ. ಹಾಗಾಗಿ ಕರ್ಮದ ಪೂರ್ಣ ಪರಿಜ್ಞಾನ ಇತ್ತು. ಕರ್ಮದಲ್ಲಿ ಏನು ಲೋಪ ಆಗಿದೆ ಅಂತ ಗೊತ್ತಾಗ್ತಿತ್ತು. ಪದಾರ್ಥಗಳು ಶುದ್ಧವಾಗಿದೆಯೋ ಅಲ್ಲೋ ಅಂತ. ನಮಗೆ ಪದಾರ್ಥಗಳು ಕಣ್ಣಿಗೆ ಕಾಣುತ್ತೆ ಅಷ್ಟೇ ಹೊರತಾಗ ಅದರಲ್ಲಿರ್ತಕ್ಕಂಥ ಶುದ್ಧಿ ಅಶುದ್ಧಿ ನಮ್ಮ ಕಣ್ಣಿಗೆ ಕಾಣಲ್ಲ. ಒಂದು ಏನೋ ಹಾಲು ತಂದಿಡ್ತಾರೆ, ಅದೇನು ಯಾರೋ ಕುಡಿದು ಉಳಿದಿದ್ದ ಹಾಲೋ ಅಥವಾ ಮೀಸಲಾಗಿರ್ತಕ್ಕಂಥ ಹಾಲು ನಮಗೆ ಗೊತ್ತಾಗಲ್ಲ. ಅದು ಮಹರ್ಷಿಗಳಿಗೆ ಗೊತ್ತಾಗ್ತಿತ್ತು. ಆದ್ದರಿಂದ ಅಲ್ಲಿ ಕರ್ಮ ಲೋಪ ಆದರೆ ತಕ್ಷಣದಲ್ಲಿ ಆ ಕರ್ಮ ಲೋಪವಾದರೆ ಅನರ್ಥ ಫಲ. ಕರ್ಮದ ಫಲ ಅಂತಕ್ಕಂಥ ಸರಿಯಾಗಿರುತ್ತೆ ಕರ್ಮ ಮಾಡಿದಾಗ ಆ ಕರ್ಮ ಫಲ ಆಗೇ ಆಗ್ತಿತ್ತು. 100% ಕರ್ಮಕ್ಕೆ ಫಲ ಸಿಗ್ತಿತ್ತು. ಹಾಗಾಗಿ ಬಹಳ ಜಾಗೃತವಾಗಿ ಕರ್ಮ ಮಾಡಬೇಕು ಅಂಥೇಳಿ ಆ ಮಹರ್ಷಿಗಳಲ್ಲಿ ಪ್ರಾರ್ಥನೆ ಮಾಡಿಕೊಂಡಿದ್ದಾನೆ. ಆ ಸಂದರ್ಭದಲ್ಲಿ ಅಮಾತ್ಯರಲ್ಲಿ ಓರ್ವನಾಗಿರತಕ್ಕಂಥ ಸುಮಂತ್ರ ಏಕಾಂತದಲ್ಲಿ ಮಹಾರಾಜನಿಗೆ ಒಂದು ಮಾತು ಹೇಳ್ತಿದ್ದಾನೆ. ಏತಚ್ಛ್ರುತ್ವಾ ರಹಸ್ಸೂತಃ ರಾಜಾನಂ ಇದಮಬ್ರವೀತ್. ಅಶ್ವಮೇಧ ಯಾಗ ಮಾಡಬೇಕು ಅಂತ ರಾಜ ಯಾವಾಗ ಸಂಕಲ್ಪ ಮಾಡಿದನೋ ಆಗ ಏಕಾಂತದಲ್ಲಿ ಅವನು ಸೂತ, ಅವನ ಸಾರಥಿಯೂ ಹೌದು, ಮಂತ್ರಿಯೂ ಹೌದು, ಅವ ಹೇಳ್ತಿದ್ದಾನೆ. ಪುರಾವೃತ್ತಃ ಮಯಾಶ್ರುತಃ. ಮಹಾರಾಜ, ನಾನು ಹಿಂದೆ ಒಂದು ಸನತ್ಕುಮಾರರಿಂದ ಒಂದು ಘಟನೆಯನ್ನು, ವೃತ್ತಾಂತವನ್ನು ಕೇಳಿದ್ದೇನೆ. ಏನದು? ಕಶ್ಯಪಸ್ಯ ತು ಪುತ್ರೋಸ್ತಿ ವಿಭಾಂಡಕ ಇತಿ ಶ್ರುತಃ. ಕಾಶ್ಯಪರ ಮಗ ವಿಭಾಂಡಕ ಅಂತ ಮುನಿ. ಆ ವಿಭಾಂಡಕ ಮುನಿಗೆ ಋಷ್ಯಶೃಂಗ ಅಂತ ಒಬ್ಬ ಮಗ ಹುಟ್ಟುತ್ತಾನೆ. ಪುತ್ರೋ ಭವಿಷ್ಯತಿ. ಸನತ್ಕುಮಾರರು ಇದನ್ನು ಯಾವುದೋ ಒಂದು ಸಭೆಯಲ್ಲಿ ಹೇಳ್ತಾ ಇದ್ರಂತೆ. ಅದನ್ನು ಇವಾಗ ಕೇಳಿಸ್ಕೊಂಡಿದ್ದಾನೆ. ಆತ ಏನು ಮಾಡ್ತಾನೆ? ನಾಣ್ಯಂ ಜಾನಾತಿ ವಿಪ್ರೇಂದ್ರ ನಿತ್ಯಂ ಅನುವರ್ತನಾತ್. ಆ ಋಷ್ಯಶೃಂಗ ಇದ್ದಾನಲ್ಲ, ಅವನಿಗೆ ತಂದೆಯ ಹೊರತಾಗಿ ಇನ್ನೊಬ್ಬ ವ್ಯಕ್ತಿಯ ಪರಿಚಯನೇ ಇಲ್ಲಂತೆ. ಯಾಕೆ ಅಂದರೆ ದೈವಿಧ್ಯಂ ಬ್ರಹ್ಮಚರ್ಯಸ್ಯ. ಆ ವಿಭಾಂಡಕನಿಗೆ ಸ್ವಲ್ಪ ಏನೋ ಅಚಾತುರ್ಯದಿಂದ ಬ್ರಹ್ಮಚರ್ಯದಲ್ಲಿ ವ್ಯತ್ಯಾಸ ಆಗ್ಬಿಡ್ತು. ಅವನ ಮನಸ್ಸು ತಪಸ್ಸಿಗೆ ವಿಘ್ನ ಆಗ್ಬಿಡ್ತು. ನನ್ನ ಮಗನಿಗೆ ಹಾಗಾಗಬಾರದು ಅಂಥೇಳಿ ಅವನನ್ನು ದ್ವೈವಿಧ್ಯಂ ಬ್ರಹ್ಮಚರ್ಯಸ್ಯ, ಗಂಡು ಹೆಣ್ಣು ಅಂತ 2 ಜಾತಿ ಇದೆ ಅಂತ ಗೊತ್ತಾದರೆ ಇವೆಲ್ಲ ತೊಂದರೆ. ಹಾಗೆ ಗೊತ್ತಾಗದ ಹಾಗೆ ಬೆಳಗ್ತಾ ಇದ್ದಂತೆ. ಹೀಗೆ ಬಹಳ ಗುಟ್ಟಾಗಿ ಆಶ್ರಮದಲ್ಲಿ ಮತ್ತೊಬ್ಬರ ವ್ಯಕ್ತಿಗಳ ಪ್ರವೇಶವಿಲ್ಲದಂತೆ ನಿರ್ಬಂಧ ಮಾಡಿಕೊಂಡು
ಪೂರ್ಣ ಬ್ರಹ್ಮವರ್ಚಸ್ವಿ ಮಗನನ್ನು ಬೆಳೆಸಬೇಕು ಅಂತ ಆ ವಿಭಾಂಡಕ ಮುನಿ ಋಷ್ಯಶೃಂಗ ಅನ್ನತಕ್ಕಂಥ ತನ್ನ ಮಗನನ್ನು ಬೆಳೆಸ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಏನಾಯಿತು ಅಂದರೆ ಏತಸ್ಮಿನ್ನೇವ ಕಾಲೇತು ರೋಮಪಾದ ಪ್ರತಾಪವಾನ್. ರೋಮಪಾದ ಅಂತಕ್ಕಂಥ ಒಬ್ಬ ರಾಜ ಆ ಕಾಲದಲ್ಲಿ ಇರ್ತಾನೆ. ಆ ರಾಜನ ಆಳ್ವಿಕೆ ಒಳಪಟ್ಟಿರ್ತಕ್ಕಂಥ ದೇಶದಲ್ಲಿ ಅನಾವೃಷ್ಟಿ ಸುಘೋರಾವೈ ಸರ್ವಭೂತ ಭಯಾವಹ, ಮಳೆನೇ ಇಲ್ಲ, ಎಲ್ಲ ಪ್ರಾಣಿಗಳಿಗೂ ದುಃಖಕಾರಕವಾಗಿರತಕ್ಕಂಥ ಈ ಅನಾವೃಷ್ಟಿ, ವೃಷ್ಟಿನೇ ಇಲ್ಲ, ಕುಡಿಯಲೇ ನೀರಿಲ್ಲ, ಅಂತಹ ಒಂದು ಘೋರ ಪರಿಸ್ಥಿತಿ ಬಂತು. ಆಗ ರಾಜನಿಗೆ ಈ ಪ್ರಜೆಗಳ ಸಂರಕ್ಷಣೆ, ದೇಶ ರಕ್ಷಣೆ ಆಗಬೇಕಾಗಿದೆ, ಏನು ಮಾಡಬೇಕು ಅಂತ ಚಿಂತೆ ಬಂದಾಗ ವಿಭಾಂಡಕ ಸುತಂ ರಾಜನ್ ಸರ್ವೋಪಾಯೈ ಇಹಾನಯ, ಅಲ್ಲಿ ಇರತಕ್ಕಂಥ ಜ್ಞಾನಿಗಳು ಹೇಳಿದ್ರಂತೆ, ವಿಭಾಂಡಕ ಮುನಿಯ ಮಗ ಋಷ್ಯಶೃಂಗ ಇದ್ದಾನಲ್ಲ, ಅವನನ್ನು ನಿನ್ನ ದೇಶಕ್ಕೆ ಕರ್ಕೊಂಬರಬೇಕು. ಅವನು ಈ ದೇಶದಲ್ಲಿ ಪಾದದಿಂದ ತುಳಿದ ಅಂತಾದರೆ ಮಳೆ ಆಗತ್ತೆ. ಸರಿ. ಆಮೇಲೆ ಹೇಳಿದರು, ಪ್ರಯಚ್ಛ ಕನ್ಯಾಂ ಶಾಂತಾಂ ವೈ ವಿಧಿನ ಸುತಮಾಹಿತಃ. ಬಂದಿರತಕ್ಕಂಥ ಆ ಋಷ್ಯಶೃಂಗನಿಗೆ ನಿನ್ನ ಮಗಳನ್ನು ದಾನವನ್ನು ಕೊಡಬೇಕು, ಕನ್ಯಾದಾನ ಮಾಡಬೇಕು, ಆಗಬಹುದು, ಜಗತ್ತಿಗೆ ಕ್ಷೇಮ ಆಗತ್ತೆ ಅಂದರೆ ಈಗ ಮಾಡ್ತೇನೆ ಅಂತ ಒಪ್ಕೊಂಡು. ರಾಜ ಹೇಳ್ದ, ಹೋಗಿ ಆ ಮುನಿಯನ್ನು ಕರ್ಕೊಂಬರ್ರಿ ಅಂತ. ತೇತು ರಾಜ್ಞ ವಚ ಶ್ರುತ್ವ ವ್ಯಥಿತ ವನತಾನನಾ ನಗಚ್ಛೇಮ ಋಷೇರ್ಭೀತಾ. ಇಲ್ಲ ನಾವು ಯಾರೂ ಹೋಗೋಲ್ಲ, ರಾಜ ಹೋಗಿ ಕರ್ಕೊಂಬರ್ರಿ ಅಂದರೆ ವನತಾನನ ಮುಖ ತಗ್ಗಿಸ್ಬಿಟ್ರಂತೆ ಎಲ್ಲರೂ. ರಾಜನ ಆಜ್ಞೆಯನ್ನು ಅವರು ಅನುಸರಿಸ್ಲಿಕ್ಕೆ ಆಗ್ತಾ ಇಲ್ಲ, ಮುಖ ತಗ್ಗಿಸ್ಬಿಟ್ರಂತೆ. ಆಮೇಲೆ ಹೇಳಿದ್ರಂತೆ, ನಗಚ್ಛೇಮ, ನಾವು ಅಲ್ಲಿ ಹೋಗಲ್ಲ, ಯಾಕೆಂದರೆ ಋಷೇರ್ಭೀತಾ, ವಿಭಾಂಡಕರಿಂದ ನಾವು ಭೀತರಾಗಿದ್ದೇವೆ, ಅವರು ಈ ರೀತಿಯಾಗಿ ಬಹಳ ಕಟ್ಟುಪಾಡಿಂದ ಬೆಳೆಸ್ತಾ ಇದ್ದಾರೆ, ಅಲ್ಲಿ ಹೋಗಿಬಿಟ್ರೆ ಬಹಳ ಕಷ್ಟ ಆಗ್ತದೆ. ಆನೀತೋ ವರ್ಷಯೇದ್ದೇವ ಶಾಂತಾಚಾತ್ಮೇ ಪ್ರತೀಯತೆ ಋಷ್ಯಶೃಂಗಸ್ತು ಜಾಮಾತಾ ಪುತ್ರಾಂ ತವ ವಿಧಾಸ್ಯತಿ. ಹೀಗೆಲ್ಲ ಇರತಕ್ಕಂಥ ಅವನನ್ನು ನೀನು ಇಲ್ಲಿ ಕರ್ಕೊಂಬಂದರೆ ಅವನು ನಿನಗೆ ಮಕ್ಕಳಾಗುವಂತೆ ಅನುಗ್ರಹ ಮಾಡ್ತಾನೆ. ಇಂತಹ ಋಷ್ಯಶೃಂಗನು ಮುಂದೆ ದಶರಥ ಮಹಾರಾಜನಿಗೆ ಅನುಗ್ರಹ ಮಾಡ್ತಾನೆ ಎಂಬುದಾಗಿ ಕಥೆಯನ್ನು ಹೇಳಿದ್ರು ಮಹಾರಾಜ ಅಂತ ಕೇಳಿದ್ದಾರೆ. ತದನಂತರದಲ್ಲಿ ರಾಜ ಕೇಳಿದಾಗ, ಹೇಗೆ ಕರ್ಕೊಂಬಂದ್ರೆ ಹಾಗಾರೆ ಅವನಿಗೆ ಲೌಕಿಕ ಪ್ರಪಂಚದ ಅರಿವೇ ಇಲ್ಲತಕ್ಕಂಥ ವ್ಯಕ್ತಿಯನ್ನು ಕರೆದಿದ್ದು ಹೇಗೆ, ವಿಭಾಂಡಕರ ಗಮನಕ್ಕೆ ಬರದ ಹಾಗೆ ಮಾಡಿದ್ದು ಹೇಗೆ, ಇದನ್ನು ಹೇಳಿ ಅಂತಂದಾಗ ಆ ಸುಮಂತ ಹೇಳ್ತಿದ್ದಾನೆ, ಅನಭಿಜ್ಞ ಸ ನಾರೀಣಾಂ ವಿಷಯಾಣಾಂ ಸುಖಸ್ಯ ಚ. ಹೆಣ್ಣು ಅಂತ ಒಂದು ಪದಾರ್ಥ ಇದೆ ಅಂತಲೇ ಗೊತ್ತಿಲ್ಲ, ವಿಷಯ ಸುಖ ಹೀಗುಂಟು ಅಂತಕ್ಕಂಥದ್ದೇ ಗೊತ್ತಿಲ್ಲ, ಹಾಗೆ ಬೆಳೆದಿರತಕ್ಕಂಥ ಅವನನ್ನು ಪುರೋಹಿತ ಮಂತ್ರಿಣಶ್ಚ ತಥಾ ಚಕ್ರುಶ್ಚ ತೇ ತದಾ ವಾರಮುಖ್ಯಾಸ್ತು ತಚ್ಛ್ರುತ್ವಾವನಂ ಪ್ರವಿಶುರ್ಮಹತು. ಆಗ ಪುರೋಹಿತರು ಮಂತ್ರಿಗಳೆಲ್ಲ ಸೇರಿಕೊಂಡು ಒಂದು ವಿಚಾರ ಮಾಡಿ ಅತಿ ಚಲುವೇರಾಗಿರತಕ್ಕಂಥ ಕೆಲವು ವೇಶ್ಯಾಸ್ತ್ರೀಯರನ್ನು ಆ ಆಶ್ರಮಕ್ಕೆ ಕಳಿಸ್ಕೊಡಬೇಕು, ಅವರು ಗುಟ್ಟಾಗಿ ಈ ಋಷ್ಯಶೃಂಗನನ್ನು ವಶೀಕರಣ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ನದಿ, ಆಶ್ರಮದ ಸುತ್ತಲೂ ನದಿ, ಹಾಗಾಗಿ ಆ ಆಶ್ರಮಕ್ಕೆ ಹೋಗಬೇಕಾದ್ರೆ ನಾವೆಯಲ್ಲೇ ಹೋಗಬೇಕು. ಆ ದ್ವೀಪ ಸದೃಶವಾಗಿರತಕ್ಕಂಥ ಪುಟ್ಟ ದ್ವೀಪವಾದ ಆ ಆಶ್ರಮದಲ್ಲಿ ಮುನಿ ಸುತ್ತ ವಿಭಾಂಡಕರ ಮುನಿ ಸುತ್ತನಾದ ಋಷ್ಯಶೃಂಗ ಇದ್ದಾನೆ. ಆತ ಯಾವಾಗ ಎಲ್ಲಿ ಬರ್ತಾನೆ ಅಂತ ಅಲ್ಲಿಂದ ಗಮನಿಸಿದ್ದಾರೆ. ಋಷ್ಯಶೃಂಗರು ನದಿಗೆ ಬರಬೇಕು, ಆಶ್ರಮದಲ್ಲಿ ವಿಭಾಂಡಕರು ಇರಬಾರದು, ಅಂಥ ಸಂದರ್ಭವನ್ನು ಹೊಂಚಾಕಿ ವಿಭಾಂಡಕಸು ತತ್ರ ತಾಶ್ಚಾಪಶ್ಯದ್ವರಾಂಗನಾ ಕಸ್ತ್ವಂ ಕಿಂ ವರ್ತತೆ ಬ್ರಹ್ಮನ್ ಜ್ಞಾತುಮಿಚ್ಛಾಮಹೇ ವಯಂ.
ವಿಭಾಂಡಕ ಎಲ್ಲಿ ಬರ್ತಾನೋ ಅಲ್ಲಿ ಇವರೆಲ್ಲ ಈ ವಾರಸ್ತ್ರೀಯರು ಹೋಗಿ ಕೂತಿದ್ರು. ಅವರ ವೇಷ, ಅವರ ಭೂಷಣ ಈಗ ನೋಡಿ ಆಶ್ಚರ್ಯ ಆಯಿತು. ಹೀಗೆ ದಿಟ್ಟಿಸಿ ನೋಡ್ತಾ ಇದ್ದಾನೆ ಮುನಿಸುತ. ಇವರು ಮಧುರಸ್ವರ. ಕಸ್ತ್ವಂ ಕಿಂ ವರ್ತಸೆ ಬ್ರಹ್ಮನ್, ಹೇ ಬ್ರಹ್ಮಜ್ಞಾನಿ ಯಾರಪ್ಪ ನೀನು, ಎಲ್ಲಿದೆಯಾ, ಏನು ನೀನು, ನಿನ್ನ ಹೆಸರೇನು ಅಂತ ಕೇಳಿದ್ರು. ಇವನಿಂತಹ ಕಿವಿಗೆ ಬಹಳ ಮುದ ಕೊಡ್ತಕ್ಕಂಥ ಧ್ವನಿನೇ ಕೇಳಿರಲಿಲ್ಲ. ಅವರ ಅಪ್ಪನ ಮಾತು ಮಾತ್ರ ಅಗ್ನಿಮೇ ಈಳೆ 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 ಅಗ್ನಿಮ್ ಈಳೆ ಇದೇ ಕೇಳಿದ ಹೊರತಾಗಿ ಅವನಿಗೆ ಇಂಥ ಒಂದು ಮಧುರ ಮಾತೇ ಯಾರು ನೀನು, ಏನು, ಬಾ ಕೂಡು ಅಂತ ಹೇಳ್ತಕ್ಕಂಥ ಮಾತೇ ಕೇಳಿರಲಿಲ್ಲ. ಬಹಳ ಆಶ್ಚರ್ಯ. ಪಿತಾ ವಿಭಾಂಡಕೋಸ್ಮಾಕಂ ತಸ್ಯಾಹಂ ಸುತ ಔರಸಃ, ನನ್ನ ತಂದೆ ವಿಭಾಂಡಕರು, ಅವರ ಓರಸ ಪುತ್ರ ನಾನು, ಋಷ್ಯಶೃಂಗ ನನ್ನ ಹೆಸರು. ಆತ ಯಹಾಶ್ರಮಪದೇಸ್ಮಾಕಂ ಸಮೀಪೇ ಶುಭದರ್ಶನಾ, ನನ್ನ ಆಶ್ರಮದಲ್ಲಿ ನಿಮ್ಮಂತಹ ಕಣ್ಣಿಗೆ ಮುದ ಕೊಡ್ತಕ್ಕಂಥ ಅವರು ಇದ್ದೀರಾ ಅಂತ ಗೊತ್ತೇ ಇರಲಿಲ್ಲ. ಭಾಳ ಸಂತೋಷ, ಬರ್ರಿ, ಇದೋ ಅರ್ಘ್ಯ, ಇದೋ ಪಾದ್ಯ, ಇದೋ ನನ್ನ ನಿಮಗೆ ಮೂಲ ಗೆಡ್ಡೆ ಗಣಸನ್ನು ತೊಗೊಳ್ರಿ, ತಿನ್ನಿರಿ ಅಂಥೇಳಿ ಅವರಿಗೆ ಉಪಚಾರ ಮಾತು ಹೇಳ್ತಿದ್ದಾನೆ. ಆ ವಾರಸ್ತ್ರೀಯರು ಈ ಗೆಡ್ಡೆ ಗಣಸು ಯಾಕೆ ತಿಂತಾರೆ, ಇವನು ಕೊಡ್ತಕ್ಕಂಥ ಆ ಪೃಷ್ಠಕ್ಕೆ ಒತ್ತಕ್ಕಂಥ ಚಾಪ್ ಮೇಲೆ ಯಾಕೆ ಕೊಡ್ತಾರವರು, ಅದನ್ನು ಕೊಟ್ಟೆ ಪಾಪ ಅವನು. ಆಮೇಲೆ ಅಸ್ಮಾಕಮಿ ಮುಖ್ಯಾನಿ ಫಲಾನಿ ಮಾನಿ ವೈದ್ವಿಜ, ಹೇ ಋಷಿಕುಮಾರ, ನಿನ್ನ ಈ ಫಲಗಳು ಬಹಳ ಸ್ವಾದವಾಗಿದೆ, ಆದರೆ ನಮ್ಮ ಫಲವನ್ನು ತಿನ್ನು, ಇದು ಎಷ್ಟು ಸ್ವಾದವಾಗಿದೆ ನೋಡು ಅಂಥೇಳಿ ಅವನಿಗೆ ಮೋದಕಾನ್ ಪ್ರದದುಸ್ತಸ್ಮೈ, ಅದ್ಭುತವಾದ ಘೃತಪಕ್ವವಾದ ಮೋದಕಗಳನ್ನು ಕೊಟ್ಟರಂತೆ. ವಿವಿಧಾನ್ ಶುಭಾನ್ ಭಕ್ಷಾನ್, ಏನೇನೋ ಭಕ್ಷ್ಯಗಳು ನಾಗರಿಕರು ಮಾಡ್ಕೊಳ್ತಕ್ಕಂಥ ಹುಳಿ ಉಪ್ಪು ಖಾರ ಹಾಕಿರ್ತಕ್ಕಂಥ ಸಿಹಿ ಹಾಕಿರ್ತಕ್ಕ ಷಡ್ರಸೋಪೇತ ಇರ್ತಕ್ಕಂಥದ್ದು. ತಾನೇ ಚಾಸ್ವಾದ್ಯ ತೇಜಸ್ವಿ ಫಲಾನೀತಿ ಸ್ವಮನ್ಯತೆ, ಆ ಪಕ್ವವಾದ ಪದಾರ್ಥಗಳನ್ನು ಫಲ ಅಂದ್ಕೊಂಡಂತೆ. ಅವನು ಮಾವಿನ ಹಣ್ಣು ಬಾಳೆಹಣ್ಣು ಇಂದೇ ಹಣ್ಣು ತಿಂದವನಪ್ಪ, ಇವನಿಗಿಂತ ಗೊತ್ತೇ ಇಲ್ಲ. ಇದೇನು ಅದ್ಭುತವ, ಬಾಯಲ್ಲಿಟ್ಟ ತಕ್ಷಣ ಕರಗ್ತದೆ, ಅಬಾಬಾಬಾಬಾ ಏನು ಸ್ವಾದ ಅಂತ ತಿಂತಾ ಇದ್ದಾನಂತೆ. ಆಮೇಲೆ ಅವ್ರು ಗಟ್ಟಿಯಾಗಿ ಅಪೂಂಡ್ರಂತೆ. ತತಸ್ತಾತಂ ಸಮಾಲಿಂಗ್ಯ ಸರ್ವಾ ಹರ್ಷ ಸಮನ್ವಿತಾ, ಅವರು ನೋಡಿದರೆ ಹಬ್ಬ, ಅವ್ರ ಮಾತು ಕೇಳಲಿಕ್ಕೆ ಹಬ್ಬ, ಇನ್ನು ಅವರು ಅಪ್ಕೊಂಡ್ಬಿಟ್ರೆ ಎಲ್ಲ ರೋಮಾಂಚನ ಆಗಿದೆ ಅವನಿಗೆ. ಬಹಳ ಈವರೆಗೂ ಸಹ ಎಂದೂ ಅನುಭವಿಸ್ತೇ ಇರತಕ್ಕಂಥ ಒಂದು ಅನುಭವ ಅವನಿಗಾಗಿದೆ. ಅಸ್ವಸ್ಥ ಹೃದಯಶ್ಚಾಸೀತೆ ದುಃಖಶ್ಚ ಪರಿವರ್ತತೆ, ಮನುಷ್ಯನ ದೇಹದಲ್ಲಿ ಸಹಜವಾಗಿರತಕ್ಕಂಥ ಈ ವಯಸ್ಸಿನಲ್ಲಿ ಬರತಕ್ಕಂಥ ಉನ್ಮಾದಾದಿಗಳಿದ್ದೇ ಇರ್ತದೆ. ಈ ಸ್ತ್ರೀ ಸ್ಪರ್ಶ, ಅವರ ನೋಟ, ಅವರ ಒಡನಾಟ ಇದೆಲ್ಲವೂ ಕೂಡ ಅವನಿಗೆ ತುಂಬ ಉದ್ವೇಗವನ್ನು ಉಂಟು ಮಾಡಿದೆ. ಪಾಪ ವಸ್ತುವಿನ ಪರಿಜ್ಞಾನವೇ ಇಲ್ಲದೆ ಇರತಕ್ಕಂಥ ವ್ಯಕ್ತಿ ಬೇರೆ ಅವನು. ಪರಿಜ್ಞಾನ ಇದ್ದವರು ಸ್ವಲ್ಪ ಆದರೂ ಸ್ಥಗನ ಮಾಡಿಕೊಂಡಾರು. ಇವನಿಗೇನು ಅದು ಗೊತ್ತೇ ಇಲ್ಲ ಬಹಳ. ಹಾಗಾಗಿ ಅಸ್ವಸ್ಥ ಹೃದಯಶ್ಚಾಸೀತ್, ಅವನಿಗೆ ರಾತ್ರಿಯೆಲ್ಲ ಅದೇ ಸ್ವಪ್ನದಲ್ಲಿ ಬರ್ತಾ ಇದೆ. ಅವರ ಆಲಿಂಗನದ ಸುಖ ಅನುಭವ ಅಂತಕ್ಕಂಥದ್ದು ರೋಮಾಂಚನ ಮಾಡ್ತಾ ಇದೆ. ಅವರ ಮಾತನ್ನು ಕೇಳಿದಾಗ ಅವನಿಗೊಂದು ಖುಷಿ ಆಗ್ತಾ ಇದೆ. ಅವನ್ನೆಲ್ಲ ಸ್ಮರಣೆ ಮಾಡಿಕೊಂಡು ತತಃ ಪರೇದ್ಯುತ್ತಮ್ ದೇಶಂ, ಮತ್ತು ಮರುದಿನ ಅಲ್ಲಿಗೆ ಬರ್ತಾರನವ್ರು ನೋಡಬೇಕು. ಅದು ವಿಷಯ ಅಂತಕ್ಕಂಥದ್ದು ಬಲವಾನ್ ಇಂದ್ರಿಯ ಗ್ರಾಮ ಅಂತ ಎಳೆದು ಬಿಡ್ತದೆ ಹಿಂಗೆ. ಹೀಗಾಗಿ ಅಲ್ಲಿಗೆ ಬಂದ್ಬಿಟ್ಟ ನಾವು. ಇವರಿಗೂ ಅದೇ ಬೇಕಾಗಿತ್ತು. ಏಹ್ಯಾಶ್ರಮದಂ ಸೌಮ್ಯ, ಹೇ ಮುನಿಕುಮಾರ, ನಮ್ಮ ಆಶ್ರಮಕ್ಕೆ ಬಂದು ನೋಡುವ, ಹೇಗಿದೆ ನಮ್ಮ ವಸ್ತುಗಳನ್ನು ನೋಡಿದೆಲ್ಲ, ಇಂಥ ವಸ್ತುಗಳಿಂದ ಯುಕ್ತವಾಗಿರ್ತಕ್ಕ ನಮ್ಮ ಆಶ್ರಮ ನೋಡುವ, ಭಾಳ ಅದ್ಭುತವಾಗಿದೆ ಅಂಥವ್ರು. ಹೌದು ಅಂದ್ಕೊಂಡ್ಬಿಟ್ಟ. ಚಿತ್ರಾಣ್ಯತ್ರ ಬಹೂನಾಸ್ಯು, ನೀನೇನು ನಿನ್ನ ಆಶ್ರಮ ನೋಡಿದ್ದೀರ, ಅದಕ್ಕೆ ಬಹಳ ವಿಚಿತ್ರವಾದ ಬಹಳ ವಿಶಿಷ್ಟವಾಗಿರ್ತಕ್ಕಂಥ ನಮ್ಮ ಆಶ್ರಮ, ಅಲ್ಲಿಗೆ ಬಾ ಅಂಥೇಳಿ ಅವನನ್ನು ನಾವೆಯಲ್ಲಿ ಏರಿಸ್ಕೊಂಡು ಕರ್ಕೊಂಬಂದುಬಿಟ್ರು. ವವರ್ಷ ಸಹಸಾ ದೇವ ಜಗತ್ ಪ್ರಹ್ಲಾದಯಲ್ತದ ವರ್ಷೇಣೈವಾವಗತಂ ವಿಪ್ರಂ ವಿಷಯಂ ಸಂನರಾಧಿಪ. ಆ ಪುಣ್ಯವಂತ
ಋಷ್ಯಶೃಂಗನ ಪಾದಸ್ಪರ್ಶ ಆಗ್ತಿರ್ಲಿಕ್ಕೇನೆ ಧೋ 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 ಮಳೆ ಬಂದಿದೆ. ಇಡೀ ಜಗತ್ತು ಸಂತೃಪ್ತವಾಗತಕ್ಕಂಥದ್ದಾಗಿದೆ. ಇಂತಹ ಆ ಋಷ್ಯಶೃಂಗ ನಿನಗೆ ಮಕ್ಕಳಾಗುವಂತೆ ಅನುಗ್ರಹ ಮಾಡ್ತಾನೆ ಎಂಬುದಾಗಿ ಸನತ್ ಕುಮಾರರು ಹೇಳಿದರು. ಅದನ್ನು ಕೇಳಿದ್ದೇನೆ. ಆದ್ದರಿಂದ ನೀನು ಅಶ್ವಮೇಧ ಯಾಗ ಮಾಡೋದಾದರೆ ಆ ಋಷ್ಯಶೃಂಗರನ್ನು ಕರ್ಕೊಂಬರಬೇಕು. ನಿನಗೂ ಸಹ ಅವರು ಅಳಿಯ ಆಗಬೇಕು. ಯಾಕೆಂದರೆ ಶಾಂತಾದೇವಿ ನಿನ್ನ ಮಗಳು ಹೌದು, ರೋಮಪಾದನ ಮಗಳು ಹೌದು. ಆದ್ದರಿಂದ ಕರ್ಕೊಂಬರಬೇಕು. ಭೂಯ ಏವ ಹಿ ರಾಜೇಂದ್ರ ಶೃಣು ಮೇ ವಚನಂ ಹಿತಂ ಯಥಾ ಸ ದೇವಪ್ರವರಃ ಕಥಾಮೇತಾಂ ತಮಬ್ರವೀತ್. ಏವಂ ಸ ದೇವಪ್ರವರಃ ಪೂರ್ವಂ ಕಥಿತವಾನ್ ಕಥಂ ಸನತ್ಕುಮಾರಃ ಭಗವಾನ್ ಪುರಾ ದೇವಯುಗೇ ಪ್ರಭು. ಇದು ಹಿಂದೆ, ಬಹಳ ಹಿಂದೆಯೇ ಈ ಕಥೆಯನ್ನು ನಾನು ಕೇಳಿದ್ದೆ. ಈಗ ಆ ಕಾಲ ಪ್ರಸಕ್ತವಾಗಿದೆ. ಈ ರಾಮಾಯಣ ಸಮಗ್ರ ರಾಮಾಯಣ ಇದಲ್ಲ, ಇದು ಸ್ಕ್ರಿಪ್ಟು ಮುಂಚೆ ಸಿದ್ಧವಾಗಿತ್ತು. ಸಿದ್ಧವಾದ ಸ್ಕ್ರಿಪ್ಟಿನಿಂದ ಕಥಾ ಅಂತಕ್ಕಂಥದ್ದು ಇಲ್ಲಿ ಕವಿ ಹೆಣೆದಿದ್ದಾನೆ. ಈಗಿನ ಕಾಲದಲ್ಲಿ ಹಾಗಲ್ಲ. ಈಗ ನಾವೆಲ್ಲ ಧಾರಾವಾಹಿ ನೋಡ್ತೀವಲ್ಲ, ಈಗ ಒಂದೇನು ದೀಪಾವಳಿ ಬಂತು ಅದಕ್ಕೆ ತಕ್ಕಂಗೆ ಸ್ಕ್ರಿಪ್ಟು, ನಾಳೆ ಇನ್ನೊಂದೇನು ಹಬ್ಬ ಬಂತು ಅದಕ್ಕೆ ತಕ್ಕಂಗೆ ಸ್ಕ್ರಿಪ್ಟೇ ಇಲ್ಲದೇನೆ ಇವರು ಪೂರ್ವ ಸಿದ್ಧತೆ ಇಲ್ಲದೇನೆ ಅವತ್ತಿಂದ ಅವತ್ತೇ ಸಿದ್ಧತೆ ಮಾಡಿಕೊಂಡು ಇವತ್ತಿನ ಕಾವ್ಯಗಳು, ಆ ಧಾರಾವಾಹಿ ಮುಂತಾತಕ್ಕಂಥ ನಡೆಯೋದಕ್ಕೆ ಗಮನಿಸಿದ್ದೇವೆ. ಇದು ಹಾಗಲ್ಲ, ಪೂರ್ವ ಸಿದ್ಧತೆ ಆಗಿ ಹೇಳ್ತಾರೆ. ಒಬ್ಬ ಶಿಲ್ಪಿ ಬಂಡೆಯನ್ನು ಕಡಿಯುವಾಗ ಅವನಿಗೆ ಈ ಬಂಡೆಯಲ್ಲಿ ಎಲ್ಲಿ ಮೂಗು ಬರಬೇಕು, ಎಲ್ಲಿ ಕಣ್ಣು ಬರಬೇಕು, ಕಾಲು ಎಷ್ಟು ಉದ್ದ ಇರಬೇಕು, ಕೈ ಹೇಗಿರಬೇಕು, ಇದೆಲ್ಲ ಅವನಿಗೆ ಚಿತ್ರ ಇರ್ತದೆ. ಅದರಲ್ಲಿ ಬೇಡವಾದ ಭಾಗವನ್ನು ಅವನು ತೆಗಿತಾನೆ. ಹಾಗೆ ಆ ಪೂರ್ಣವಾದ ಕಾವ್ಯದ ಶರೀರ ಕವಿಯ ತಲೆಯಲ್ಲಿ ಇರಬೇಕು. ತದನಂತರ ಅದಕ್ಕೊಂದು ಮೂರ್ತ ಸ್ವರೂಪವನ್ನು ಕೊಡಬೇಕು ಅಂತಕ್ಕಂಥದ್ದು. ಹಾಗಾಗಿ ಇವೆಲ್ಲವೂ ಕೂಡ ಮುಂಚೆ ಮಹರ್ಷಿಗಳು ಕಂಡಿದ್ದತಕ್ಕಂಥದ್ದನ್ನು ಇಲ್ಲಿ ಹೇಳ್ತಕ್ಕಂಥ ಕಂಡಬೇಕು. ಶಾಂತಃಪುರಃ ಸಹ ಮಾತ್ಯಃ ಪ್ರಯೌ ಯತ್ರ ಸದ್ವಿಜಃ. ದಶರಥ ಮಹಾರಾಜ ತನ್ನ ಅಂತಃಪುರದಲ್ಲಿರತಕ್ಕಂಥ ಸ್ತ್ರೀಯರು, ಅಮಾತ್ಯರು ಎಲ್ಲರನ್ನು ಕರೆದುಕೊಂಡು ಪುರೋಹಿತರನ್ನು ಬ್ರಾಹ್ಮಣ ಮುಂದೆ ಮಾಡಿಕೊಂಡು ರೋಮಪಾದನ ಮನೆಗೆ ಬಂದಿದ್ದಾನೆ. ರೋಮಪಾದ ಹಳೆಯ ಸ್ನೇಹಿತ ಮತ್ತು ವಿಶೇಷವಾಗಿರತಕ್ಕಂಥ ಒಂದು ಸ್ನೇಹ ಇದೆ. ತನ್ನಿಮಿತ್ತವಾಗಿ ಬಹು ದಿನಗಳ ಪರ್ಯಂತ ಅಲ್ಲೇ ಇದ್ದು ಯಥಾದಿವಿ ಸುರೇಂದ್ರೇಣ ಸಹಸ್ರಾಕ್ಷೇಣ ಕಶ್ಯಪಂ ಅಂತಃಪರಂ ಪ್ರವಿಶ್ಯೇನಂ ಪೂಜಾಂ ಕೃತ್ವಾ ವಿಧಾನತಃ. ರೋಮಪಾದನಿಗೆಲ್ಲ ತಿಳಿಸಿ ಕೊನೆಗೆ ಋಷ್ಯಶೃಂಗನನ್ನು ಅಯೋಧ್ಯೆಗೆ ಕರ್ಕೊಂಬಂದಿದ್ದಾನೆ. ಕಶ್ಯಪರು ಅಮರಾವತಿಗೆ ಬಂದಂತೆ ಋಷ್ಯಶೃಂಗರು ಅಯೋಧ್ಯೆಗೆ ಬಂದಿದ್ದಾರೆ. ಅಂತಃಪರ ಸ್ತ್ರೀಯ ಸರ್ವಾ ಶಾಂತಾಂ ದೃಷ್ಟ್ವಾ ತದಾಗತಂ. ಅಯೋಧ್ಯೆಯ ಮಗಳು ಶಾಂತ, ಆ ಮಗಳು ಬಂದಿದ್ದಾಳೆ ಬಹಳು ಅಪರೂಪಕ್ಕೆ. ಸಹವರ್ತ್ರಾ ವಿಶಾಲಾಕ್ಷಿಂ ಪ್ರತ್ಯಾನಂದ ಉಪಾಗಮನ್. ಎಲ್ಲರೂ ಕೂಡ ಸ್ತ್ರೀಯರೆಲ್ಲ ಶಾಂತಾದೇವಿಯನ್ನು ಅತ್ಯಂತ ಆದರದಿಂದ ಸ್ವಾಗತ ಮಾಡಿಕೊಂಡಿದ್ದಾರೆ. ಇದಾದ ಮೇಲೆ ಅಶ್ವಮೇಧ ಯಾಗ ಅಂತಕ್ಕಂಥದ್ದು ಆರಂಭ ಆಗಬೇಕಾಗಿದೆ. ತತಃ ಕಾಲೇ ಬಹುತಿಥೆ ಕಸ್ಮಿಂಚಿತ್ ಸುಮನೋಹರೆ ವಸಂತೆ ಸುಮನ ಪ್ರಾಪ್ತೆ ರಾಜ್ಞಃ ಯಷ್ಟುಂ ಮನೋಭವತು. ಯಜ್ಞವನ್ನು ಮಾಡಬೇಕು ಅಂತ ತೀರ್ಮಾನ ಆಗಿದೆ. ಚೈತ್ರ ಮಾಸದಲ್ಲಿ ಯಜ್ಞದ ಆರಂಭ ಆಗಬೇಕಾಗಿದೆ. ಅಂತಹ ಒಂದು ಕಾಲ ಬಂದಾಗ ಎಷ್ಟು ಮನೋ ಅಭವತ್ತು, ಯಜ್ಞ ಮಾಡಬೇಕು ಅಂತ ಮನಸ್ಸನ್ನು ಧಾರಣ ಮಾಡಿದ. ಅದಕ್ಕೋಸ್ಕರಾಗಿ ಸಂಭಾರಾಹ ಸಂಭ್ರಿಯಂತಾಂತೆ ತುರಗಾಶ್ಚ ವಿಮುಚ್ಯತಾಂ ಸರಯ್ಯಾಹ ಉತ್ತರೇ ತೀರೆ ಯಜ್ಞಭೂಮಿ ವಿಧೀಯತಾಂ. ಸರಯೂ ನದಿಯ ಉತ್ತರ ತೀರದಲ್ಲಿ ಯಜ್ಞ ವೇದಿಕೆ ಸಿದ್ಧ ಆಗಬೇಕು. ಅದಕ್ಕೆ 10 ಎಕರೆ ಭೂಭಾಗ ಅಂತಕ್ಕಂಥದ್ದು ಯಜ್ಞಕ್ಕೆ ಬೇಕಾಗ್ತದೆ. ಭಾಳ ದೊಡ್ಡ ಯಜ್ಞ ಇದು. ಹಾಗಾಗಿ ಭಾಳ ದೊಡ್ಡ ಜಾಗ ಬೇಕು. ಉತ್ತರ ತೀರದಲ್ಲಿ ಯಜ್ಞಕ್ಕೆ ಬೇಕಾಗಿರ್ತಕ್ಕಂಥ ಜಾಗವನ್ನು ಸಿದ್ಧಗೊಳಿಸ್ರಿ. ಆ ಮುಂಚೆ 1 ವರ್ಷ ಪರ್ಯಂತ ಆ ಮೇಧ್ಯಾಶ್ವ ಅಂತಕ್ಕಂಥದ್ದು ರಾಷ್ಟ್ರ ಸಂಚಾರಕ್ಕೆ ಹೋಗಬೇಕು. ಹಾಗಾಗಿ ತುರಗಶ್ಚ ವಿಮಂಚತಾಂ, ಅದಕ್ಕೊಂದು ಸೇನೆಯನ್ನು ಜೊತೆ ಮಾಡಿ ಆ
ಕುದುರೆಯನ್ನು ಬಿಡಬೇಕು ಅಂತಾಗಿದೆ. ಆ ರೀತಿ ಆಗಿದೆ. ಪುನಃ ಪ್ರಾಪ್ತೇ ವಸಂತೇತು ಪೂರ್ಣ ಸಂವತ್ಸರೋ ಭವತು. ಒಂದು ವರ್ಷ, ಈ ಚೈತ್ರ ಮಾಸದಲ್ಲಿ ಮಾಡಬೇಕು ಅಂತ ಶುರು ಮಾಡಿದ ಮೇಲೆ ಒಂದು ವರ್ಷ ಆದಮೇಲೆ ಯಜ್ಞ ಅಂತ ಪ್ರಾರಂಭ ಆಗಬೇಕು. ಪ್ರಸವಾರ್ಥಂ ಗತೋ ಯಷ್ಟಂ ಹಯಮೇಧೇನ ವೀರ್ಯವಾನ್. ಮತ್ತೆ ಕುದುರೆ ಬಂತು ಅಂತಾದ ಮೇಲೆ ಯಜ್ಞ ಆಗಬೇಕು ಅಂತಾಗಿದೆ. ರಾಜ ಹೇಳ್ತಿದ್ದಾನೆ, ಯಜ್ಞದಲ್ಲಿ ಯಾವುದೇ ತೊಂದರೆ ಆಗಬಾರ್ದು. ಯಜ್ಞಕ್ಕೆ ಮಿಥಿಲಾ ಅಧೀಶ್ವರನಾದ ಜನಕನನ್ನು ಆಹ್ವಾನ ಮಾಡಬೇಕು. ಹಾಗೆಯೇ ಕಾಶಿರಾಜನನ್ನು, ಕೇಕೆಯ ರಾಜನನ್ನು, ಅಂಗರಾಜನನ್ನು, ರೋಮಪಾದನನ್ನು, ಇನ್ನೂ ಪೂರ್ವದ, ಪಶ್ಚಿಮದ, ದಕ್ಷಿಣದ, ಸಿಂಧು ದೇಶದ, ಸವ್ವೀರ ದೇಶದ, ಸೌರಾಷ್ಟ್ರದ, ದಾಕ್ಷಿಣಾತ್ಯರ ಎಲ್ಲ ರಾಜರುಗಳನ್ನು ಕರಿಬೇಕು ಅಂಥೇಳಿ ಎಲ್ಲ ರಾಜರಿಗೂ ಕೂಡ ಆಹ್ವಾನವನ್ನು ಕಳಿಸಿದ್ದಾನೆ. ರಾಜ ಹೇಳಿದ್ದಾನೆ, ದಾತವ್ಯಂ ಅನ್ನಂ ವಿಧಿವತ್ ಸತ್ಕೃತ್ಯತು ನ ಲೀಲಯ ಸರ್ವೇ ವರ್ಣ ಯಥಾ ಪೂಜಾಂ ಪ್ರಾಪ್ನುವಂತಿ ಸತ್ಕೃತಾಃ. ಬಂದವರಿಗೆಲ್ಲರಿಗೂ ಕೂಡ ಸರಿಯಾಗಿ ಆತಿಥ್ಯ ಆಗಬೇಕು. ಯಾವುದೇ ವಿಧವಾಗಿರ್ತಕ್ಕಂಥ ಆನುವಲ್ಲಿ ಆಗಬಾರದು. ಕೇಳದಿರತಕ್ಕಂಥವರಿಗೆ ನಚಾವಜ್ಞಾ ಪ್ರಯೋಕ್ತವ್ಯ ಕಾಮಕ್ರೋಧ ವಶಾದಪಿ. ಅಯ್ಯೋ ರಾತ್ರಿ 10 ಗಂಟೆ ಆದ ಬಂದು ಈಗ ಕೇಳಿದ್ರೆ ಏನು ಕೊಡೋಣ್ರಿ ಅಂತ ಅನ್ನಬಾರ್ದಂತೆ. ಕೆಲವು ಸಂದರ್ಭದಲ್ಲಿ ನಾವು ಬೇಡ ಅಂತಾದರೂ ಎಷ್ಟೊತ್ತಿಗೆ ಕೇಳಿದ್ರು ಇಲ್ಲ ಅಂದ್ಬಿಡ್ತಾರೋ. ಈಗ ನೈವೇದ್ಯ ಆಗಿಲ್ಲ, ನೈವೇದ್ಯ ಆದಮೇಲೆ ಖರ್ಚಾಗೋಯ್ತು, ನಾವು ಕೊಡಬಾರ್ದು ಅಂದರೆ ಹೀಗೆಲ್ಲ ಮಾತಾಡ್ತಾರೆ. ಹಾಗೆಲ್ಲ ಮಾಡಲಿಕ್ಕಿಲ್ಲಂತೆ. ನಾವಜ್ಞ, ನಾವೆಲ್ಲ ತೀರ್ಥಕ್ಷೇತ್ರಕ್ಕೆ ಹೋದರೆ ಆಗ್ತಕ್ಕಂಥ ಹಾಗೇನೆ ಅಲ್ಲಿರ್ತಕ್ಕಂಥ ಪರಿಚಾರಕರಿಗೆ ನಾವು ಒಲ್ಲದ ಅತಿಥಿಗಳು, ವ್ಯವಸ್ಥಾಪಕರಿಗೆ ನಾವು ಬೇಕಾಗಿರ್ಬೋದು, ಆದರೆ ಪರಿಚಾರಕರಿಗೆ ನಾವು ಬೇಕಾಗಿಲ್ಲ. ಹಾಗಾಗಿ ಅವರು ನಮಗೆ ಅನಾದರ ಮಾಡ್ತಾರೆ. ಎಲ್ರಿಗೂ ಕೂಡ ತೀರ್ಥಕ್ಷೇತ್ರಲ್ಲಾಗುತ್ತೆ. ಅಲ್ಲಿ ಕೂತ್ರೆ ತಪ್ಪು, ಅಲ್ಲಿ ನಿಂತರೆ ತಪ್ಪು. ಅಲ್ಲಾಕೆ ಕೂತ್ರಿ ಅನ್ನೋದು, ಇಲ್ಲಾಕೆ ನಿಂತಿರಿ ಅನ್ನೋದು, ಆ ಕಡೆ ಹೋಗ್ರಿ ಅನ್ನೋದು, ಈ ಕಡೆ ಬರ್ರಿ ಅನ್ನೋದು, ಹೀಗೆಲ್ಲ ಮಾಡಬಾರ್ದು. ಒಂದಿರ್ತ ಅತಿಥಿಗಳಿಗೆ ಮನಸ್ಸಿಗೆ ತೊಂದರೆ ಆಗದಾಗಿ ನೋಡ್ಕೋಬೇಕು ಅಂತೆಲ್ಲ ತಿಳಿಸಿದ್ದಾನೆ. ಯಜ್ಞಕರ್ಮದಲ್ಲಿ ಶಿಲ್ಪಿಗಳು, ನರ್ತಕರು, ಗಾಯಕರು, ಇನ್ನೂ ಅನೇಕ ಸಮಾಜದ ಕುಶಲ ಕರ್ಮಿಗಳನ್ನೆಲ್ಲ ಆಹ್ವಾನ ಮಾಡಿದ್ದಾರೆ. ಅವಜ್ಞಯಾನ ದಾತವ್ಯಂ ಕಸ್ಯಚಿತ್ ಲೀಲೆಯಾಪಿ ವಾ. ಯಾರಿಗೂ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ವಿಧವಾಗಿರ್ತಕ್ಕಂಥ ಆನುವಲ್ಲಿ ಉಂಟಾಗಬಾರ್ದು ಅಂತಕ್ಕಂಥ ಮತ್ತೆ ಮೇಲೆ ಎಚ್ಚರ ಕೊಡ್ತಿದ್ದಾನೆ. ಅಥ ಸಂವತ್ಸರೇ ಪೂರ್ಣೆ ತಸ್ಮಿನ್ ಪ್ರಾಪ್ತೆ ತುರಂಗಮೇ ತರೈವಾ ಉತ್ತರೇ ತೀರೇ ರಾಜ್ಞೋ ಯಜ್ಞಂ ಅಭ್ಯವರ್ತತ. ಒಂದು ವರ್ಷ ಪೂರ್ಣ ಆಗಲಿಕ್ಕೆ ಕುದುರೆ ಬಂತು, ಯಜ್ಞ ಶುರು ಮಾಡಿದ್ದಾನೆ. ಅಲ್ಲಿ ನಚ ಅಹುತಮಭೂತ್ತತ್ರ ಸ್ಖಲಿತಂ ವಾಪಿ ಕಿಂಚನ ದೃಶ್ಯತೆ ಬ್ರಹ್ಮವತ್ಸರ್ವಂ ಕ್ಷೇಮಯುಕ್ತಂ ಹಿ ಚಕ್ರಿರೇ. ಋಷ್ಯಶೃಂಗಾದಿ ಮಹಾಮಂತ್ರಜ್ಞರು ಶಿಕ್ಷಾಕ್ಷರ ಸಮನ್ವಿತೈ, ಆ ವೇದೋಚ್ಚಾರಣ ಮಾಡೋದಲ್ಲಿ ಶಿಕ್ಷಾಶಾಸ್ತ್ರ ಅಂತುಂಟು. ಆ ಶಿಕ್ಷಾಶಾಸ್ತ್ರವನ್ನು ಅಧ್ಯಯನ ಮಾಡಿದವರು ಅವರು ಉಚ್ಚಾರಣೆ ಮಾಡಿದಾಗ ಆ ವೇದದ ಉಚ್ಚಾರಣೆಯಲ್ಲಿ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಕ್ರಮ, ಅದನ್ನು ಶಾಸ್ತ್ರಾಧ್ಯಯನ ಮಾಡಿದವರು ಮಾತ್ರ ಬಲ್ಲರು. ಹಾಗಾಗಿ ಅಂತಹ ಋಷ್ಯಶೃಂಗರಂಥ ಮಹಾಜ್ಞಾನಿಗಳು ಅಲ್ಲಿದ್ದಾರೆ. ಹಾಗಾಗಿ ಅಲ್ಲಿ ಯಾವುದೇ ಸ್ಕಾಲಿತ್ಯ ಇಲ್ಲ. ಯಾಕೆಂದರೆ ಎಲ್ಲರೂ ಕೂಡ ತಪಸ್ವಿಗಳು, ಎಲ್ಲರೂ ಕೂಡ ಕರ್ಮಜ್ಞರು, ಮಂತ್ರಜ್ಞರು. ಹಾಗಾಗಿ ಬಹಳ ಅದ್ಭುತ ನಡೀತಿದೆ. ಅಲ್ಲಿ ತಪಸಾ ಭುಂಜತೆ ಚಾಪಿ ಶ್ರಮಣಾ ಭುಂಜತೆ ತಥಾ. ತಪಸ್ವಿಗಳು, ಸನ್ಯಾಸಿಗಳು ಎಲ್ಲರೂ ಕೂಡ ಎಲ್ಲ ಆಶ್ರಮದವರು ಬಂದಿದ್ದಾರೆ. ಎಲ್ರಿಗೂ ಕೂಡ ದೀಯತಾಂ, ಹೋ ಅವ್ರು ಬಂದರು ಅವ್ರಿಗೆ ಹಾಕಿರಿ, ಹೋ ಇವ್ರು ಬಂದರು ಇವ್ರಿಗೆ ಕರೀರಿ ಅಂತ ಆದರದಿಂದ ಬಂದಿರತಕ್ಕಂಥ ಎಲ್ಲ ಅತಿಥಿಗಳನ್ನು ಕೂಡ ಸ್ವಾಗತ ಮಾಡ್ತಾ ಅವರವರ ಯೋಗ್ಯತಾನುಸಾರವಾದ ಆತಿಥ್ಯ ಕೊಡ್ತಿದ್ದಾರೆ. ದಿವಸೇ ತತ್ರ ಸಿದ್ಧಸ್ಯ ವಿಧಿವತ್ತತ. ಪ್ರತಿದಿನವೂ ಕೂಡ ಹಾಗೆ ಆಗ್ತದೆ. ಅನ್ನಕೂಟಾಶ್ಚ ಬಹುವಃ, ರಾಶಿ ಅನ್ನಗಳು, ಬೇರೆ ಬೇರೆ ಭಕ್ಷ್ಯಗಳು ಎಲ್ಲವೂ ಕೂಡ ನಡೀತಾ ಇದೆ. ಅಲ್ಲಿ ಅನೇಕ ಜನ ವಿದ್ವಾಂಸರುಗಳು ಬಂದಿದ್ದಾರೆ, ನಾನಾ ಶಾಸ್ತ್ರದ ನಿಪುಣರು ಬಂದಿದ್ದಾರೆ. ಅವರನ್ನೆಲ್ಲ ವಿಶೇಷವಾಗಿರ್ತಕ್ಕಂಥ ವಾಕ್ಯಾರ್ಥಗಳು, ವಿದ್ವದ್ ಗೋಷ್ಠಿಗಳೆಲ್ಲ ನಡೆದಿದೆ, ಸಂಗೀತ ಗೋಷ್ಠಿಗಳು ನಡೆದಿದೆ. ನಾ ಷಡಂಗ ವಿದತ್ರಾಸೀತೆ ನಾವ್ರತಃ ನಾ ಅಭೋಶ್ರುತಃ.
ಅಲ್ಲಿ ಬಂದಿರತಕ್ಕಂಥವರಲ್ಲಿ ಅಲ್ಪ ಸ್ವಲ್ಪ ಓದಿರಿದವರ ಯಾರೂ ಇರಲಿಲ್ಲಂತೆ, ವ್ರತಹೀನರಾದಾಗ ಯಾರೂ ಇರಲಿಲ್ಲ. ಅಂದರೆ ಎಲ್ಲರೂ ಪಾತ್ರರಿಗೆ ಕೊಡಬೇಕು, ಪಾತ್ರರಿಗೆ ಕೊಡದೇ ಇರಬಾರ್ದು, ಅಪಾತ್ರರಿಗೆ ಕೊಡಬಾರ್ದು. ಹಾಗಾಗಿ ಆ ಪಾತ್ರ ಜೊತೆಗೆ ಅಪಾತ್ರ ಬಂದು ಅವನಿಗೂ ಕೊಟ್ಬಿಟ್ರೆ ಹಳ ಹೊಲ ಇಬ್ಬರಿಗೂ ಪುರಸ್ಕಾರ ಮಾಡೋಣ, ಅವನಿಗೆ ಯಾಕೆ ಬೇಸರ ಅಂತ ಹೀಗಲ್ಲ ಮಾಡಲಿಕ್ಕಿಲ್ಲ ಅಂತೆ. ಹಾಗಾಗಿ ಎಲ್ಲ ಪಾತ್ರಗಳೇ ಇದ್ದರು, ಅಪಾತ್ರಗಳನ್ನು ದೂರ ಇಟ್ಟಿದ್ದರು. ಆ ಪಾತ್ರೆಗೆ ಆ ಉಪಚಾರ ಆಗಬೇಕು, ಆ ರೀತಿಯದೆಲ್ಲ ವ್ಯವಸ್ಥೆ ಆಗಿತ್ತು. ಹಯಸ್ಯ ಯಾನಿ ಚಾಂಗಾನಿ ತಾನಿ ಸರ್ವಾಣಿ ಭೂಸುರಾಹ. ಅಶ್ವಮೇಧ ಅಂತಂದರೆ ಆ ಬೆಂಕಿಯಲ್ಲಿ ಕುದುರೆ ಒಗಾಸ್ಬಿಡೋದಲ್ಲ, ಅದಕ್ಕೆಲ್ಲ ಕ್ರಮ ಉಂಟು. ಅಶ್ವದ ಒಂದೊಂದು ಭಾಗವನ್ನು ಒಂದೊಂದು ದೇವತೆಗೆಯನ್ನು ಆಹ್ವಾನ ಮಾಡಿ ಕೊಡಬೇಕು ಅಂತ ಎಲ್ಲ ಭಾಗವನ್ನು ಎಲ್ಲ ದೇವತೆಗಳಲ್ಲಿ, ಹೃದಯ ಭಾಗ ಬೇರೆ, ಒಪೆ ಬೇರೆ, ಮತ್ತೊಬ್ಬರಿಗೆ ಬೇರೆ, ಇನ್ನೊಂದು ಏನು ಅಂತವಲ್ಲ, ಅದಕ್ಕೊಂದು ಅನಾಟಮಿ ಬೇಕು. ಆ ಅಶ್ವದ ಯಾವ್ಯಾವ ಭಾಗ ತೆಗಿಬೇಕು ಅಂತಕ್ಕಂಥ ಪರಿಜ್ಞಾನ ಇರತಕ್ಕಂಥ ಅನಾಟಮಿ, ಆ ಜೀವಶಾಸ್ತ್ರದ ಎಚ್ಚರ ಇರಬೇಕು. ಅವರು ಆ ಶಸ್ತ್ರದಿಂದ ಆ ಕುದುರೆಯ ಭಾಗಗಳನ್ನು ತೆಗೆದು ಕೊಡಬೇಕು. ಆ ದೇವತೆಯ ಮಂತ್ರವನ್ನು ಉಚ್ಚಾರಣೆ ಮಾಡಿ ಹಾಕಬೇಕು. ಅದೆಲ್ಲ ಕ್ರಮ ಪ್ರಕಾರ ಆಗಿದೆ. ತಥೋಬ್ರವೀತೆ ಋಷಶೃಂಗಂ ರಾಜ ದಶರಥಸ್ತದಾ. ಅಶ್ವಮೇಧ ಆಗಾದ ಮೇಲೆ ದಶರಥ ರಾಜ ಋಷಿಶೃಂಗ ಹೇಳ್ತಿದ್ದಾನೆ, ಕುಲಸ್ಯ ವರ್ಧನಂ ತಂತು ಕರ್ತುಮರ್ಹತಿ ಸುವ್ರತ. ನನ್ನ ಕುಲ ಅಂತಕ ಬೆಳಿಬೇಕಾಗಿದೆ, ಅದಕ್ಕೆ ಅನುಗ್ರಹ ಮಾಡುವಂತು. ಅದಕ್ಕೆ ಇಷ್ಟಿಂ ತೇಹಂ ಕರಿಷ್ಯಾಮಿ ಪುತ್ರೀಯಂ ಪುತ್ರ ಕಾರಣ, ಪುತ್ರಕಾಮೇಷ್ಟಿನ ಮಾಡುತ್ತೇನೆ ಅಂಥೇಳಿ ಅಶ್ವಮೇಧ ಆಗ್ತಿರ್ಲಿಕ್ಕೇನೆ ಪುತ್ರಕಾಮೇಷ್ಟಿ ಮಾಡಿದ್ದಾರೆ. ಆ ಪುತ್ರಕಾಮೇಷ್ಟಿ ಯಾಗದಲ್ಲಿ ಭಗವನ್ ತತ್ಪ್ರಸಾದೇನ ಈ ಪುತ್ರಕಾಮೇಷ್ಟಿ ನಡೀತಾ ಇದೆ. ಆ ಸಂದರ್ಭದಲ್ಲಿ ಬ್ರಹ್ಮದೇವರ ಬಳಿ ದೇವತೆಗಳೆಲ್ಲ ಹೋಗಿ ಹೇಳ್ತಿದ್ದಾರೆ, ಭಗವನ್ ತ್ವತ್ಪ್ರಸಾದೇನ ರಾವಣೋ ರಾಮರಾಕ್ಷತಃ. ನೀನು ಆಶೀರ್ವಾದ ಮಾಡಿದ್ದೀಯ, ಅನುಗ್ರಹ ಮಾಡಿದ್ದೀಯ, ತನ್ನಿಮಿತ್ತವಾಗಿ ಆ ದುಷ್ಟ ರಾವಣ ಅಂತಕ್ಕಂಥವನು 3 ಲೋಕವನ್ನು ತಲ್ಲಣಗೊಳಿಸ್ತಿದ್ದಾನೆ, ಅವನ ನಿಗ್ರಹ ಆಗಬೇಕಾಗಿದೆ ಅಂತ ಹೇಳಿದಾಗ ಆಗ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ. ಮಾನುಷ್ಯೇ ಚಿಂತೆಯಾಮಾಸ ಜನ್ಮಭೂಮಿಂ ಅಥಾತ್ಮನಃ ತತಃ ಪದ್ಮಫಲಾಶಾಕ್ಷಃ ಕೃತ್ವಾತ್ಮಾನಂ ಚತುರ್ವಿಧಂ. ಭಗವಂತ ತನ್ನನ್ನು 4 ಭಾಗ ಮಾಡಿಕೊಂಡು ತಾನು ಸಾಕ್ಷಾತ್ತಾಗಿ ಇನ್ನು 3 ಜನಗಳಲ್ಲಿ ತನ್ನ ವಿಭೂತಿ ರೂಪವನ್ನಿಟ್ಟು ಅವತಾರ ಮಾಡಬೇಕು ಅಂಥೇಳಿ ಪಿತರಂ ರೋಚಯಾಮಾಸ ತದಾ ದಶರಥಂ ನೃಪ. ದಶರಥನಲ್ಲಿ ನಾನು ಅವತಾರ ಮಾಡಬೇಕು ಅಂತ ಭಗವಂತ ಆ ದೇವತೆಗಳಿಗೆ ತಿಳಿಸಿದ್ದಾನೆ. ಅದೇ ರೀತಿಯಾಗಿ ಉಳಿದ ದೇವತೆಗಳಿಗೂ ಕೂಡ ಭಗವಂತನ ಸೇವೆ ಮಾಡಲಿಕ್ಕೋಸ್ಕರವಾಗಿ ಅವತಾರ ಮಾಡಬೇಕು ಎಂಬುದಾಗಿ ತಿಳಿಸಿದ್ದಾರೆ. ಈ ಯಜ್ಞದಲ್ಲಿ ತಥೋ ವೈ ಯಜಮಾನಸ್ಯ ಪಾವಕಾತ್ ಅತುಲಪ್ರಭಂ. ದಶರಥ ಮಹಾರಾಜ ಯಜ್ಞದಲ್ಲಿ ಆಹುತಿ ಕೊಟ್ಟಾಗ ಆ ಪ್ರಜಾಪತಿ ಎಂಬತಕ್ಕಂಥ ಒಬ್ಬ ದೇವತೆ ಪ್ರಾದುರ್ಭೂತಂ ಮೇಲೆ ಎದ್ದು ಬಂದಿದ್ದಾನೆ ಅಗ್ನಿಕುಂಡದಿಂದ. ಪ್ರಾಜಾಪತ್ಯಂ ನರಂ ವಿದ್ಧಿ ಮಾಮಿಹಾಭ್ಯಾಗತಂ ನೃಪ. ನನ್ನನ್ನು ಪ್ರಜಾಪತಿ ಅಂತ ಕರೀತಾರಪ್ಪ, ನಾನು ನಿನಗೆ ಅನುಗ್ರಹ ಮಾಡಲಿಕ್ಕೆ ಬಂದಿದ್ದೇನೆ ಎಂಬುದಾಗಿ ಹೇಳಿ ಪಾಯಸವನ್ನು ಆ ದಶರಥ ಮಹಾರಾಜನಿಗೆ ಕೊಡ್ತಿದ್ದಾನೆ. ಇದಂತ ನೃಪಶಾರ್ದೂಲ ಪಾಯಸಂ ದೇವನಿರ್ಮಿತಂ ಪ್ರಜಾಕರಂ ಗೃಹಾಣತ್ವಂ ಧನ್ಯಂ ಆರೋಗ್ಯವರ್ಧನಂ. ಇದು ಸಂತತಿಯನ್ನು ಕೊಡ್ತಕ್ಕಂಥದ್ದು. ಇದನ್ನು ನಿನ್ನ ಭಾರ್ಯಾಣಾಂ ಅನುರೂಪಾಣಾಂ, ನಿನ್ನ ಹೆಂಡತಿರಿಗೆ ಇದನ್ನು ಉಣಿಸು ಎಂಬುದಾಗಿ ಕೊಟ್ಟಿದ್ದಾರೆ. ಆ ದಶರಥ ಮಹಾರಾಜ ದೈವ ಕೊಟ್ಟ ಪ್ರಸಾದವನ್ನು ಸ್ವೀಕಾರ ಮಾಡಿ ಪಾಯಸಂ ಪ್ರತಿಗೃಹೀಷ್ವ ಪುತ್ರೀಯಂ ಇದಮಾತ್ಮನಃ ಕೌಸಲ್ಯಾಯೈ ನರಪತಿ ಪಾಯಸಾರ್ಧಂ ದದೌ ತದಾ. ಆ ಪಾತ್ರೆಯಲ್ಲಿರ್ತಕ್ಕಂಥ ಅರ್ಧ ಪಾಯಸವನ್ನು ತೆಗೆದು ತನ್ನ ಹಿರಿಯ ಪತ್ನಿ ಕೌಸಲ್ಯಾದೇವಿ ಕೊಟ್ಟಿದ್ದಾನೆ. ಅರ್ಧಾದರ್ಧಂ ದದೌ ಚಾಪಿ. ಇನ್ನು ಉಳಿದ ಅರ್ಧದಲ್ಲಿ ಅರ್ಧ ಭಾಗ ಅಂದರೆ 1/4 ಭಾಗದಷ್ಟು ಪಾಯಸವನ್ನು ಸುಮಿತ್ರಾದೇವಿಗೆ ಕೊಟ್ಟಿದ್ದಾನೆ. ಅನುಚಿಂತ್ಯ ಸುಮಿತ್ರಾಯೈ ಪುನರೇವ ಮಹೀಪತಿ ಕೈಕೇಯೈ ಚಾವಶಿಷ್ಟಾರ್ಧಂ ದದೌ ಪುತ್ರಾರ್ಥ ಕಾರಣಾತ್. ಉಳಿದ 4 ಭಾಗದಲ್ಲಿ ಅರ್ಧ ಭಾಗ 8ನೇ ಭಾಗವನ್ನು ಕೈಕೇಯಿಗೂ, ಉಳಿದ 8ನೇ ಭಾಗವನ್ನು ಪುನಃ
ಸುಮಿತ್ರಿಗೂ ಕೊಟ್ಟಿದ್ದಾನೆ. ಸಮಾನಂ ಮೇನಿರೇ ಸರ್ವಾಹ, ಎಲ್ಲರೂ ಕೂಡ ಆ ಹವಿಪ್ರಸಾದವನ್ನು ಸ್ವೀಕಾರ ಮಾಡಿದ್ರಿಂದ ಸಂತುಷ್ಟರಾಗಿದ್ದಾರೆ. ನಮಗೆಲ್ಲರಿಗೂ ಕೂಡ ಮಕ್ಕಳಾಗತ್ತೆ ಅಂಥೇಳಿ ಸಮಾನಂ ಮೇನಿರೇ ಸಂತೋಷಗೊಂಡಿದ್ದಾರೆ. ಹೀಗೆ ಭಗವಂತ ದಶರಥನ ಮಗನಾಗಿ ಅವತಾರ ಮಾಡ್ತೇನೆ ಅಂತಂದಾಗ, ಹಾಗೇ ಪ್ರದ್ಯುಮ್ನ ಸಂಕರ್ಷಣ ಅನಿರುದ್ಧ ರೂಪಗಳ ವಿಭೂತಿ ರೂಪದಿಂದ ಭರತ ಲಕ್ಷ್ಮಣ ಶತ್ರುಘ್ನರು ಸಹ, ಅಲ್ಲಿ ಲಕ್ಷ್ಮಣ ಭರತ ಶತ್ರುಘ್ನರು ಸಹ ಅವತಾರ ಮಾಡಬೇಕು ಅಂತ ತೀರ್ಮಾನ ಆಗಿದೆ. ಇದಕ್ಕಿಂತ ಮುಂಚೆ ಬ್ರಹ್ಮದೇವರ ಜೃಂಭಣದಿಂದ ಅವತಾರ ಮಾಡತಕ್ಕಂಥ ಜಾಂಬುವಂತ, ಇಂದ್ರನಿಂದ ಅವತಾರ ಮಾಡಿದ ವಾಲಿ, ವಾಯುದೇವರಿಂದ ಅವತಾರ ಮಾಡತಕ್ಕಂಥ ಹನುಮಂತ ಮೊದಲಾಗಿರ್ತಕ್ಕಂಥವರೆಲ್ಲ ವಾನರರಾಗಿ ಭಗವಂತನ ಕೈಂಕರ್ಯಕ್ಕೆ ಅವತಾರ ಮಾಡಿದ್ದಾರೆ. ನಿವೃತ್ತೇತು ಕೃತೌ ತಸ್ಮಿನ್ ಹಯಮೇಧೇ ಮಹಾತ್ಮನಃ ಪ್ರತಿಗೃಹ್ಯ ಸುರಾಭಾಗಾನ್ ಪ್ರತಿಜಿಗ್ಮುಹು ಯಥಾಗತಂ. ಅಶ್ವಮೇಧಯಾಗ ಮುಗಿದ ಮೇಲೆ ದೇವತೆಗಳೆಲ್ಲರೂ ಕೂಡ ತಮ್ಮ ತಮ್ಮ ಹವಿರ್ಭಾಗವನ್ನು ಪಡೆದು ಅವರು ಹೊರಟಿದ್ದಾರೆ. ಇತ್ತ ಋಷಿಮುನಿಗಳು ಸಹ ರಾಜನಿಂದ ಸತ್ಕೃತರಾಗಿ ಅವರು ತಮ್ಮ ತಮ್ಮದಕ್ಕೆ ಹೊರಟಿದ್ದಾರೆ. ಮಹಾರಾಜ ತಮ್ಮ ಪತ್ನಿಯ ಸಹಿತವಾಗಿ ಅಯೋಧ್ಯೆಗೆ ಬಂದಿದ್ದಾನೆ. ತಥೋ ಯಜ್ಞೇ ಸಮಾಪ್ತೇತು ಋತು ಕೃತೂನಾಂ ಷಟ್ ಸಮಾತ್ಯಯು ತತಶ್ಚ ದ್ವಾದಶೇ ಮಾಸೆ ಚೈತ್ರೇ ನವಮಿಕೆ ತಿಥೌ. ಯಜ್ಞ ಮುಗಿದು 12 ತಿಂಗಳು ಕಳೆದಿದೆ. ಪುನಃ ಚೈತ್ರ ಮಾಸ ಬಂದಿದೆ. ಚೈತ್ರ ಮಾಸದ ನವಮಿ ತಿಥಿ, ಪುನರ್ವಸು ನಕ್ಷತ್ರ, 5 ಗ್ರಹಗಳು ಉಚ್ಚ ಸ್ಥಾನದಲ್ಲಿವೆಂತೆ. ಆ ಸಂದರ್ಭದಲ್ಲಿ ಕೌಸಲ್ಯಾ ಜನಯತ್ ರಾಮಂ ಸರ್ವಲಕ್ಷಣ ಸಂಯುತಂ. ಕೌಸಲ್ಯಾದೇವಿ ಒಂದು ಗಂಡು ಮಗುವಿಗೆ ಜನ್ಮ ನೀಡಿದ್ದಾಳೆ. ಅವನೇ ಭಗವಂತ ರಾಮಚಂದ್ರನಾಗಿ ಅವತಾರ ಮಾಡಿರ್ತಕ್ಕಂಥನಾಗಿದ್ದಾನೆ. ಯಥಾ ವರೇಣ ದೇವಾನಾಂ ಅದಿತಿ ವಜ್ರಪಾಣಿನ ಭರತೋ ನಾಮ ಕೈಕೇಯ್ಯಾಂ ಜಜ್ಞೇ ಸತ್ಯಪರಾಕ್ರಮ. ತದನಂತರದಲ್ಲಿ ಭರತ ಅನ್ನತಕ್ಕಂಥವನು ಕೈಕೇಯಿ ಮಗನಾಗಿ ಅವತಾರ ಮಾಡಿದ್ದಾನೆ. ಸುಮಿತ್ರಾದೇವಿ ಲಕ್ಷ್ಮಣ ಶತ್ರುಘ್ನರಿಗೆ ಜನ್ಮವನ್ನು ನೀಡಿದ್ದಾಳೆ. ಭರತ ಮೀನ ಲಗ್ನದಲ್ಲಿ ಪುಷ್ಯ ನಕ್ಷತ್ರದಲ್ಲಿ ಅವತಾರ ಮಾಡಿದ್ದಾನೆ. ಲಕ್ಷ್ಮಣ ಶತ್ರುಘ್ನರು ಆಶ್ಲೇಷ ನಕ್ಷತ್ರದಲ್ಲಿ ಅವತಾರ ಮಾಡ್ತಕ್ಕಂಥರಾಗಿದ್ದಾರೆ. ಇಲ್ಲಿ ಈ ರಾಮಲಕ್ಷ್ಮಣರ 4 ಜನ ದಶರಥನ ಮಕ್ಕಳ ಒಂದು ಕ್ರಮ ಹೇಗೆ, ಇದರಲ್ಲಿ ಸ್ವಲ್ಪ ಪಂಡಿತರಲ್ಲಿ ವಿವಾದ ಇದೆ. ಅಂದರೆ ರಾಮ ಹಿರಿಯ, ರಾಮನ ನಂತರ ಲಕ್ಷ್ಮಣನೋ ಭರತನೋ ಅಂತ. ಈ ವಾಲ್ಮೀಕಿ ರಾಮಾಯಣ ನೋಡಿದಾಗ ರಾಮಾವತಾರ ನಂತರ ಭರತೋ ನಾಮ ಕೈಕೇಯ್ಯಾಂ ಜಜ್ಞೆ ಅಂತ ಬರ್ತದೆ. ಆಮೇಲೆ ಅಥ ಲಕ್ಷ್ಮಣ ಶತ್ರುಘ್ನೋ ಸುಮಿತ್ರ ಜನಯತ್ಸುತೌ. ನಂತರದಲ್ಲಿ ಲಕ್ಷ್ಮಣ ಶತ್ರುಘ್ನರಿಗೆ ಸುಮಿತ್ರೆ ಜನ್ಮ ಕೊಟ್ಲು ಅಂತ. ಇಲ್ಲಿ 2-3 ವಿಷಯಗಳ ಬಗ್ಗೆ ಹೇಳಿದ ವಾಲ್ಮೀಕಿ ಸ್ವಲ್ಪ ಮೌನ ಅಂತ. ಲಕ್ಷ್ಮಣ ಶತ್ರುಘ್ನರು ಅವಳಿ ಜವಳಿನೋ ಬೇರೆ ಬೇರೆನೋ ಅಂತಕ್ಕಂಥದ್ದು ವಿವಾದ. ಅವಳಿ ಜವಳಿ ಅಂತಾದರೆ ಶತ್ರುಘ್ನ ಎಂದೂ ಕೂಡ ಭರತನ ಅನುಯಾಯಿ, ಭರತನೇ ನಮಸ್ಕಾರ ಮಾಡಿದವು. ಹಾಗಾಗಿ ಲಕ್ಷ್ಮಣನೂ ಕೂಡ ಭರತನಿಗಿಂತ ಚಿಕ್ಕವನಾಗಬೇಕಾಗ್ತದೆ. ಈ ಅನೇಕ ಕಾವ್ಯಗಳಲ್ಲಿ ಅನೇಕ ಕಡೆಗಳಲ್ಲಿ ಯಮವು ಅವಳಿ ಜವಳಿ ಅಂತ ಮಾತು ಇದೆ. ಆದರೆ ಇನ್ನು ಕೆಲವು ಕಡೆಗೆ ನೋಡಿದಾಗ ಲಕ್ಷ್ಮಣನೇ ಹಿರಿಯ ಅಂತಕ್ಕಂಥದ್ದು ಕಾಣ್ತದೆ. ಇಲ್ಲಿ ರಾಜ್ಞಃ ಪುತ್ರಾಃ ಮಹಾತ್ಮಾನಃ ಚತ್ವಾರಃ ಜಗ್ಗಿರೇ ಪೃಥಕ್, ಪ್ರತ್ಯೇಕವಾಗಿ 4 ಜನ ಮಕ್ಕಳು ಹುಟ್ಟಿದರು ಅನ್ನತಕ್ಕಂಥ ಮಾತಿರೋದರಿಂದ ಲಕ್ಷ್ಮಣ ಶತ್ರುಘ್ನರು ಅವಳಿ ಜವಳಿ ಇರಲಿಕ್ಕಿಲ್ಲ ಅವಳಿ ಮಕ್ಕಳಲ್ಲ ಅನ್ನತಕ್ಕಂಥ ಒಂದು ಸೂಕ್ಷ್ಮವಾಗಿರ್ತಕ್ಕಂಥ ಬೆಳಕಿದೆ. ಆದರೆ ಆಚಾರ್ಯರ
ಸಾಕ್ಷಾತ್ ಶಿಷ್ಯರಾಗಿರ್ತಕ್ಕಂಥ ನಾರಾಯಣ ಪಂಡಿತಾಚಾರ್ಯರು ಸಂಗ್ರಹ ರಾಮಾಯಣ ಅಂತೇನು ಮಾಡಿದ್ದಾರೆ, ಆಚಾರ್ಯರ ಮಾತಿನಿಂದಲೂ ನಿರ್ಣಯದಿಂದಲೂ ಕೂಡ ಎಲ್ಲೂ ಕೂಡ ಒಂದು ಸ್ವಲ್ಪ ವಿವಾದಗಳು ಕಾಣ್ತದೆ, ಆ ವ್ಯಾಖ್ಯಾನಗಳಲ್ಲಿ ವ್ಯತ್ಯಾಸ ಕಾಣ್ತದೆ. ಆದರೆ ನಾರಾಯಣ ಪಂಡಿತಾಚಾರ್ಯರ ಸಂಗ್ರಹ ರಾಮಾಯಣ ನೋಡಿದರೆ ರಾಮ, ಲಕ್ಷ್ಮಣ, ಆಮೇಲೆ ಭರತ, ಲಕ್ಷ್ಮಣ ಹುಟ್ಟಿ ವರ್ಷದ ನಂತರ ಅದೇ ನಕ್ಷತ್ರದಲ್ಲಿ ಶತ್ರುಘ್ನ ಹುಟ್ಟಿದ್ದಾನೆ. ಹಾಗಾಗಿ ಭರತನಕ್ಕಿಂತಲೂ ಸ್ವಲ್ಪ ಚಿಕ್ಕವ ಶತ್ರುಘ್ನ, ಭರತನಕ್ಕಿಂತಲೂ ಸ್ವಲ್ಪ ಹಿರಿಯ ಲಕ್ಷ್ಮಣ. ಒಂದು 3-4 ತಿಂಗಳು ವ್ಯತ್ಯಾಸ ಇರಬಹುದು ಎಂಬುದಾಗಿ ನಮಗೆ ತಿಳಿಯುತ್ತದೆ. ಹೀಗೆ 4 ಜನಗಳು ಭಗವಂತನ ವಿಶೇಷ ವಿಭೂತಿ ರೂಪ ಇರತಕ್ಕಂಥ 3 ರೂಪಗಳು, ಸಾಕ್ಷಾತ್ ಭಗವಂತನ ಒಂದು ರೂಪ. ಹೀಗೆ 4 ಮಕ್ಕಳಿಗೆ ತಂದೆ ಆಗಿದ್ದಾನೆ ದಶರಥ ಮಹಾರಾಜ. ಬಾಲ್ಯಾತ್ ಪ್ರಭತಿ ಸುಸ್ನಿಗ್ಧ ಲಕ್ಷ್ಮಣ ಲಕ್ಷ್ಮೀವರ್ಧನ ರಾಮಸ್ಯ ಲೋಕರಾಮಸ್ಯ ಭ್ರಾತೃಜ್ಯೇಷ್ಠಸ್ಯ ನಿತ್ಯಶಃ. ಆ ಲಕ್ಷ್ಮಣ ಇದ್ದಾನಲ್ಲ, ಹುಟ್ಟಿದ ಆರಂಭ ಚಿಕ್ಕತನದಿಂದಲೂ ಕೂಡ ತನ್ನ ಅಣ್ಣನಾದ ರಾಮನ ಬಗ್ಗೆ ವಿಶೇಷವಾಗಿರತಕ್ಕಂಥ ಭಕ್ತಿ ಅವನಿಗೆ. ಬಹಿಃಪ್ರಾಣ ಇವಾಪರಃ ಅಂತ ವಾಲ್ಮೀಕಿ ಮಹರ್ಷಿ ಹೇಳ್ತಾರೆ. ನಮ್ಮ ಪ್ರಾಣ ಹೊರಗೊಂದು ಸಂಚಾರ ಮಾಡ್ತಾ ಇದ್ದರೆ ಹೇಗೋ ಹಾಗೆ ರಾಮನ ಪ್ರಾಣ ಲಕ್ಷ್ಮಣ, ಲಕ್ಷ್ಮಣನ ಪ್ರಾಣ ರಾಮ. ಹಾಗೆ 2 ಶರೀರದಲ್ಲಿ ಒಂದೇ ಜೀವ ಇದೆಯೇನೋ ಅನ್ನೋ ಹಾಗೆ ಅವರಿದ್ದಾರಂತೆ. ಅದೇ ರೀತಿಯಾಗಿ ಭರತಸ್ಯಾಪಿ ಶತ್ರುಘ್ನ ಲಕ್ಷ್ಮಣ ಅವರಜೋಹಿ ಸಹ. ಲಕ್ಷ್ಮಣನ ತಮ್ಮನಾರ್ಥ ಶತ್ರುಘ್ನನು ಕೂಡ ಭರತನನ್ನು ಪ್ರಾಣೈಃ ಪ್ರೀತರಃ, ತನ್ನ ಪ್ರಾಣಕ್ಕಿಂತಲೂ ಹೆಚ್ಚು ಪ್ರೀತಿಸ್ತಿದ್ದಾನೆ. ಭರತನೂ ಕೂಡ ಹಾಗೆ ಪ್ರೀತಿಸ್ತಿದ್ದಾನೆ. ಹೀಗೆ 4 ಜನ ಮಕ್ಕಳು ಕೂಡ ಬೆಳೀತಾ ಇದ್ದಾರೆ. ದಶರಥ ಮಹಾರಾಜ ಆ ಬೆಳೀತಾ ಇರತಕ್ಕಂಥ ಮಕ್ಕಳಿಗೆ ಒಂದೊಂದೇ ಸಂಸ್ಕಾರಗಳೆಲ್ಲ ಆಗಿದೆ. ರಾಮಾಯಣದಲ್ಲಿ ವಾಲ್ಮೀಕಿ ಮಹರ್ಷಿ ಅದನ್ನೇನು ಹೇಳಲ್ಲ. ಉಪನಯನ, ಚೌಲ, ಅನ್ನಪ್ರಾಶನ, ನಾಮಕರಣ ಈ ಸಂಸ್ಕಾರಗಳ ಬಗ್ಗೆ ಏನು ಮಾತಾಡಲ್ಲ ಅವರು. ರಾಮದೇವರು ಅವತಾರ ಮಾಡಿದರು, ಅದಾಗ್ತಿರ್ಲಿಕ್ಕೆ ದಾರಕ್ರಿಯಾಂ ಪ್ರತಿ ಚಿಂತೆಯಾಮಾಸ, ನನ್ನ ಮಕ್ಕಳಿಗೆ ಲಗ್ನ ಮಾಡಬೇಕು, ಯಾವ ಹುಡುಗಿನ ಕರ್ಕೊಂಬರಲಿ ಅಂಥೇಳಿ ಅಲ್ಲಿಗೇ ವಾಲ್ಮೀಕಿಗಳು ಜಿಗಿದು ಬಿಟ್ಟಿದ್ದಾರೆ. ಆ ಬಾಲ್ಯದ ಯಾವ ಕಥೆಯನ್ನು ಹೇಳಿಲ್ಲ. ಹೀಗೆ ಚಿಂತಾಕ್ರಾಂತರಾಗಿದ್ದಾಗ ದಶರಥನ ಮನೆಗೆ ವಿಶ್ವಾಮಿತ್ರರು ಬಂದರು. ವಿಶ್ವಾಮಿತ್ರ, ಕೆಲವರೆಲ್ಲ ವಿಶ್ವಸ್ಯ ಅಮಿತ್ರ, ವಿಶ್ವಸ್ಯ ಅಮಿತ್ರಂ ವಿಶ್ವಾಮಿತ್ರ ಅಂತ ಹೇಳ್ತಾರೆ. ಆಚಾರ್ಯ ಹೇಳ್ತಾರೆ ವಿಶ್ವಸ್ಯ ಮಿತ್ರಂ ಸಹಿಯಾ ಜಗಾಮ. ಜಗತ್ತಿಗೆ ಮಿತ್ರರು, ಜಗತ್ತಿಗೆ ಅಮಿತ್ರರಲ್ಲ, ಜಗತ್ತಿಗೆ ಮಿತ್ರರಾಗಿರ್ತಕ್ಕಂಥವ್ರು. ಯಾಕೆಂದರೆ ಅವರು ನಮಗೆ ಗಾಯತ್ರಿ ಉಪದೇಶ ಮಾಡಿದ್ದರಿಂದ ನಮ್ಮೆಲ್ಲರಲ್ಲೂ ಕೂಡ ಬ್ರಾಹ್ಮಣ್ಯ ಉಳಿದಿದೆ. ವೇದ ಮಾತಾತು ಗಾಯತ್ರಿ, ಅದನ್ನು ಜಗತ್ತಿಗೆ ಕೊಟ್ಟಿರ್ತಕ್ಕಂಥವ್ರು. ಆ ವಿಶ್ವಾಮಿತ್ರ ಅಂತ ದೀರ್ಘ ಹೇಗೆ ಬಂತು ಅಂದರೆ ಅದು ವ್ಯಾಕರಣಶಾಸ್ತ್ರದ ಈ ಪದ್ಮಾವತಿ ಗಿದ್ಮಾವತಿ ಇದ್ದ ಹಾಗೆ ಅದು ಕೂಡ ಒಂದು ದೀರ್ಘ ಬರತಕ್ಕಂಥದ್ದು. ಅದು ಇದರಲ್ಲಿ ವೇದಗಳಲ್ಲಿ ಸಂಸ್ಕೃತ ಭಾಷೆಯಲ್ಲಿ ಅಂತಹ ದೀರ್ಘ ಬರ್ತಕ್ಕ ಅನೇಕ ಪದಗಳೆಲ್ಲ ಇದೆ. ಅದೇ ರೀತಿ ದೀರ್ಘ ಬಂದಿರತಕ್ಕ ಹೊರತಾಗಿ ಅಮಿತ್ರನಲ್ಲ ಮಿತ್ರರೇ ಅವರು ಎಂಬುದಾಗಿ ಆಚಾರ್ಯ ತಿಳಿಸಿದ್ದಾರೆ. ಅಂಥ ವಿಶ್ವಾಮಿತ್ರರು ದಶರಥ ಮನೆಗೆ ಬಂದಿದ್ದಾರೆ. ದಶರಥ ಮಹಾರಾಜ ಸ್ವಲ್ಪ ಭಾಳ ಭೋಳೆ ಮನುಷ್ಯ. ಬಂದ ತಕ್ಷಣ ಭಾಳ ಹರ್ಷದಿಂದ ಹಾಗೇ ಇರಬೇಕು, ಅತಿ ಹರ್ಷದಿಂದ ಅವರನ್ನು ಸ್ವಾಗತ ಮಾಡಿ, ನನ್ನ ಬಾಳು ಸಾರ್ಥಕವಾಯಿತು, ನೀವೇನು ಬೇಕಾದ ಕೇಳ್ರಿ, ಕಾರ್ಯಸ್ಯ ನವಿಮರ್ಶಂ ಚ ಗಂತುಮರ್ಹತೆ ಕೌಶಕ. ಅದನ್ನು ಕೇಳಬೇಕೋ ಕೇಳಬಾರ್ದಂಗೆ ದಾಕ್ಷಿಣ್ಯ ಬೇಡ, ಏನು ಬೇಕಾದ ಕೇಳ್ರಿ. ನೀವು ಬಂದಿದ್ದರಿಂದ ಮಳೆ ಇಲ್ಲದ ಬತ್ತು ಹೋಗಿದ ಬಾವಿಗೆ ಅಮೃತದ ಒಸರು ಬಂದಂತಾಗಿದೆ. ಏನು ವರ್ಣನೆ ಮಾಡಿದ್ರು ಕಡಿಮೆ, ನಿಮ್ಮ ಆಗಮನದಿಂದ ನಾನು ಬಹಳ ಸಂತೋಷಗೊಂಡಿದ್ದೇನೆ, ಸಂತುಷ್ಟನಾಗಿದ್ದೇನೆ, ಏನು ಬೇಕಾದ ಕೇಳ್ರಿ ಎಂಬುದಾಗಿ ಮಹಾರಾಜ ಸ್ವಾಗತ ಮಾಡಿ ಮಹರ್ಷಿಗಳಲ್ಲಿ ಬಂದಿರತಕ್ಕಂಥ ಕಾರಣವನ್ನು ಕೇಳಿದ್ದಾನೆ ಎಂಬುದಾಗಿ 18ನೇ ಸರ್ಗ ಮುಗಿತಕ್ಕಂಥ ಕೃಷ್ಣಾರ್ಪಣವಸ್ತು.